ವಿಸಿಡಿ ನಂಬರ್ 3176, ಮುರಳಿ ತಾರೀಖು 8/1/1968, ನುಡಿಸಿರುವಂಥ ತಾರೀಖು 5/3/2020. प्रातः क्लास चल रहा था 8 जनवरी 1968, सोमवार को 8वें पेज की मध्याह्न में बात चल रही थी. ಸೋಮವಾರದಲ್ಲಿ 8ನೇ ಪೇಜಿನ ಮಧ್ಯಾದಿಯಲ್ಲಿ ಮಾತು ನಡೀತಾ ಇತ್ತು. हदर बेहद के कुमार का मनोहर. ಹದ್ದು ಮತ್ತು ಬೇಹದ್ದಿನಲ್ಲಿ ಕುಮಾರಿಕಾ ಮತ್ತು ಮನೋಹರ್ बोला ये ऊंचे पद पाएंगी ना. ಹೇಳಿದ್ರು ಇವರು ಉನ್ನತವಾಗಿರುವಂಥ ಪದವಿಯನ್ನು ಪಡಿತಾರೆ ಅಲ್ವಾ. हद में तो हद में ऊंचे पद पाएंगे. ಹದ್ದಿನಲ್ಲಿರೋರು ಹದ್ದಿನಲ್ಲಿ ಉನ್ನತವಾಗಿರೋ ಪದವಿಯನ್ನು ಪಡಿತಾರೆ. बेहद में ज्ञान समझा है तो बेहद में ऊंचे पद पाएंगे. ಬೇಹದ್ದಿನಲ್ಲಿ ಜ್ಞಾನವನ್ನು ತಿಳ್ಕೊಂಡಿದ್ರೆ ಬೇಹದ್ದಿನಲ್ಲಿ ಉನ್ನತವಾಗಿರೋ ಪದವಿಯನ್ನು ಪಡಿತಾರೆ. बाकी ऐसे है कि जितना पुरुषार्थ करेंगे उतना पाएंगे. ಬಾಕಿ ಈ ಥರ ಇದೆ, ಯಾರು ಎಷ್ಟು ಪುರುಷಾರ್ಥವನ್ನು ಮಾಡ್ತಾರೆ ಅಷ್ಟು ಉನ್ನತವಾಗಿರೋ ಪದವಿಯನ್ನು ಪಡಿತಾರೆ. हम कुछ नहीं करते. ನಾವಂತೂ ಏನು ಮಾಡೋದಿಲ್ಲ. हम माना शिव सुप्रीम सोल आत्माओं का बाप और जिस मुकर्रर रथ में प्रवेश करते हैं. ನಾವು ಅಂದರೆ ಶಿವ ಸುಪ್ರೀಂ ಸೋಲ್ ತಂದೆ ಮತ್ತು ಅವ್ರು ಯಾವ ಮುಖರ ರಥದಲ್ಲಿ ಪ್ರವೇಶ ಮಾಡ್ತಾರೆ वो कुछ नहीं करते. ಅವರೇನು ಮಾಡೋದಿಲ್ಲ. हाँ हम दास दासियां देखते हैं. ಹಾಂ, ನಾವು ದಾಸದಾಸಿಯರನ್ನು ನೋಡ್ತೀವಿ. कैसे बनते हैं ಅಂದರೆ ಅವ್ರು ಯಾವ ರೀತಿ ಆಗ್ತಾರೆ ಅಂತ ನಾವು ನೋಡ್ತೀವಿ. बाकी तो ऊंचे पद पाएंगे वो रिगार्ड भी रखना चाहिए उनका. ಬಾಕಿ ಯಾರು ಉನ್ನತವಾಗಿರುವಂಥ ಪದವಿಯನ್ನು ಪಡೀತಾರೆ ಇವಾಗ ಅವರ ಸಮ್ಮಾನವನ್ನು ಕೊಡಬೇಕಾಗಿದೆ ಅವರಿಗೆ. तो तुम भी तो तुम इनसे ये सीखो. ನೀವು ಇವರಿಂದ ಇದನ್ನು ಕಲೀರಿ. ये सेना है ना. ಇದು ಸಹ ಸೈನ್ಯ ಆಗಿದೆ ಅಲ್ವಾ. है? और सेना में भी तो ऊंच नीच ऑफिसर होते हैं ना. ಇದು ಸಹ ಸೈನ್ಯ ಆಗಿದೆ ಅಲ್ವಾ. ಮತ್ತು ಸೈನ್ಯದಲ್ಲೂ ಸಹ ಉನ್ನತವಾಗಿರೋರು ನಿಮ್ನ ಕೋಟೆಯಲ್ಲಿರೋರು ಆಫೀಸರ್ಗಳು ಇರ್ತಾರೆ ಅಲ್ವಾ. तो कमांडर भी चाहिए. ಮತ್ತು ಇದರಲ್ಲಿ ಕಮಾಂಡರ್ ಸಹ ಬೇಕಾಗಿದೆ. कैप्टन चाहिए, मेजर्स चाहिए, ಕ್ಯಾಪ್ಟನ್ ಬೇಕಾಗಿದೆ, ಮೇಜರ್ಸ್ ಬೇಕಾಗಿದೆ, कर्नल चाहिए. ಕರ್ನಲ್ ಬೇಕಾಗಿದೆ. अरे ये बच्चे अब मुझे कहो तो मैं तुमको कमांडर और जनरल और कर्नल का मैं लिस्ट दे सकता हूँ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಇವಾಗ ನೀವು ನನಗೆ ಹೇಳಿದರೆ ನಾನು ನಿಮಗೆ ಜನರಲ್ ಆಗಿರಲಿ, ಕರ್ನಲ್ ಆಗಿರಲಿ, ಕಮಾಂಡರ್ ಆಗಿರಲಿ ಅವ್ರದ್ದೆಲ್ಲ ನಾನು ಲೀಸ್ಟ್ ಕೊಡ್ಬೋದಾಗಿದೆ. बाकी सब बता दे. बाकी यहाँ जो रहते हैं ಬಾಕಿ ಎಲ್ಲ ಹೇಳಿಬಿಡ್ತಾರೆ. वो भी तो ठीक सेना नहीं है ना. ಬಾಕಿ ಯಾರು ಇಲ್ಲಿರ್ತಾರೆ ಅದು ಸಹ ಸರಿಯಾಗಿರುವಂಥ ಸೈನ್ಯ ಆಗಿಲ್ಲ ಅಲ್ವಾ. बना ऊंची कोटि की सेना के ऑफिसर से नहीं है. ಅಂದರೆ ಉನ್ನತವಾಗಿರುವಂಥ ಆಫೀಸರ್ಸ್ಗಳಾಗಿಲ್ಲ. बेसिक में भी यहाँ
ಇಲ್ಲಿ ಬೇಸಿಕ್ನಲ್ಲೂ ಸಹ. क्योंकि वाणी तो 68 की है, ಈ ವಾಣಿ ಅಂತೂ 68ನೇ ಇಸ್ವಿದ ವಾಣಿ ಆಗಿದೆ. फिर वही वाणी बेहद में चलती है, ಮತ್ತು अದೇ ವಾಣಿ ಬೇಹದ್ದಿನಲ್ಲೂ ನಡೆಯುತ್ತೆ, एडवांस में। ಅಡ್ವಾನ್ಸ್ನಲ್ಲಿ. तो जो ठीक नहीं है उनके अभी बाप बताए देंगे ಮತ್ತು ಯಾರು ಸರಿಯಾಗಿಲ್ಲ ಅವ್ರದ್ದು ಇವಾಗ ತಂದೆ ಹೇಳಿಬಿಡ್ತಾರೆ. कि ये कौन कौन है। ಅಂದರೆ ಇವರು ಏನೇನಾಗಿದ್ದಾರೆ. हाँ, कहेंगे सेना तो है, सच्ची है, कुछ पच्ची है। ಹಾಂ, ಹೇಳಲಾಗುತ್ತೆ ಸೈನ್ಯ ಅಂತೂ ಆಗಿದೆ, ಕೆಲವರು ಅಪರಿಪಕ್ವ ಆಗಿದ್ದಾರೆ, ಕೆಲವರು ಪರಿಪಕ್ವ ಆಗಿದ್ದಾರೆ. फिर देखो वो बाहर की जो दुनिया है ना, ಮತ್ತೆ ನೋಡಿ ಹೊರಗಡೆ ಪ್ರಪಂಚ ಏನಿದೆ ಅಲ್ವಾ, उसमें तुम्हारे अगेंस्ट कौन सी सेना निकली? ಶಿವಸೇನಾ ನಿಕಲಿ ಹೇ. ಸೊ ಆ ಹೊರಗಡೆ ಪ್ರಪಂಚ ಏನಿದೆ ಅಲ್ವಾ, ಅದರಲ್ಲಿ ನಿಮ್ಮ ಅಪೋಸಿಟ್ನಲ್ಲಿ ಯಾವ ಸೈನ್ಯ ಬಂದಿದೆ? ಶಿವಸೇನಾ ಬಂದಿದೆ ಅಲ್ವಾ. वो फिर रूहानी सेना कहे, ಮತ್ತೆ ಅದಕ್ಕೆ ರುಹಾನಿ ಸೈನ್ಯ ಅಂತ ಹೇಳಲಾಗುತ್ತಾ? जिस्मानी सेना निकली है, ಅದಂತೂ ಜಿಸ್ಮಾನಿ ಸೈನ್ಯ ಆಗಿದೆ, दूसरी ಅದು ಬೇರೆ ಆಗಿದೆ. कितने तुम्हारे वो होते हैं भक्ति मार्ग में, ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಇರ್ತಾರೆ ನಿಮಗೆ. और फिर वो गाया भी जाता है ಮತ್ತೆ ಅದರದ್ದು ಗಾಯನನೂ ಸಹ ನಡೆಯುತ್ತೆ. कि हाँ ये जो खेवैया की जो बोट है ना, ಹಾಂ, ನಾವಿಕನ ದೋಣಿ ಏನಾಗಿದೆ ಅಲ್ವಾ, है? बोट कहो, जहाज कहो, ದೋಣಿ ಅಂತ ಹೇಳಿ, ಹಡಗು ಅಂತ ಹೇಳಿ. है? क्या है बोट? सहार, हाँ? है? ಕೇಳ್ತಾ ಇದ್ದಾರೆ ಬಾಬಾ, ಏನಾಗಿದೆ ದೋಣಿ? क्या है? हाँ, शंकर की आत्मा का शरीर रूपी जहाज। ಹಾಂ, ಶಂಕರನ ಆತ್ಮನ ಶರೀರ ರೂಪಿ ದೋಣಿ ಏನಿದೆ, ಹಡಗು ಏನಿದೆ, ಅದಕ್ಕೆ ಹೇಳಲಾಗುತ್ತೆ. जो भक्ति मार्ग में गाया हुआ है शंकर चाप जहाज, ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಗಾಯನ ನಡೆಯುತ್ತೆ. ಏನಂತ? ಶಂಕರ್ ಚಾಪ್ ಜಹಾಜ್ ಅಂತ. जे ही चढ़े उतरे पारनर, ಜೈ ಚढ़ ಉತ್ತರೆ ಪಾರ್ನರ್, डूबी सकल संसार। ಡೂಬಿ ಸಕಲ್ ಸಂಸಾರ ಅಂತ ಹೇಳಲಾಗುತ್ತೆ. ಅಂದರೆ ಇಡೀ ಪ್ರಪಂಚ ಅದರಲ್ಲಿ ಮುಳುಗೋಗ್ಬಿಡುತ್ತೆ ಶಂಕರ್ ಚಾಪ್ ಜಹಾಜ್ನಲ್ಲಿ. देखो वो खिवैया भी नंबरवार होते हैं ना। ಮತ್ತೆ ನೋಡಿ, ಆ ದೋಣಿಯನ್ನು ನಡೆಸೋವಂಥವ್ರು ಸಹ ನಂಬರ್ ವಾರಾಗಿ ಆಗಿರ್ತಾರೆ ಅಲ್ವಾ. जो आए हैं स्टीमर है, तो ये गायन है उस नैया का। ಮತ್ತು ಇದಾಗಿದೆ ಸ್ಟೀಮರ್ಗಳು ನೋಡಿ, ಮತ್ತು ಈ ಗಾಯನನೇ ಆಗಿದೆ ಸ್ಟೀಮರಿಂದು, ಹಡಗಿಂದು. कि नैया हिलेगी डुलेगी पर डूबेगी नहीं। ಅಂದರೆ ಈ ದೋಣಿ ಏನಿದೆ ಭಲೆ ಅಲ್ಲಾಡುತ್ತೆ, ಆದರೆ ಮುಳುಗೋದಿಲ್ಲ. सारी दुनिया हिलाएगी। ಇಡೀ ಪ್ರಪಂಚ ಅದನ್ನು ಅಲ್ಲಾಡಿಸುತ್ತೆ. बाप ने तो बता दिया। ತಂದೆ ಅಂತೂ ಹೇಳಿಬಿಟ್ಟಿದ್ದಾರೆ. क्या? सारी दुनिया दुश्मन बनेगी लेकिन बाप को नहीं भूल। ಇಡೀ ಪ್ರಪಂಚನೇ ಶತ್ರು ಆಗೋಗುತ್ತೆ, ಆದರೆ ತಂದೆಯನ್ನು ಮರಿಬೇಡಿ ಅಂತ ಹೇಳಿದ್ದಾರೆ. तो सारे के लिए कहते हैं ना, ಮತ್ತೆ ಎಲ್ಲರಿಗೋಸ್ಕರ ಹೇಳ್ತಾರೆ ಅಲ್ವಾ. कि तो सेल्वेशन का एक स्टीमर है, ಮುಖ್ಯವಾಗಂತೂ ಸ್ಯಾಲ್ವೇಷನ್ದು ಒಂದೇ ಸ್ಟೀಮರ್ ಆಗಿದೆ, बाकी तो नंबरवार हैं। ಬಾಕಿ ಅಂತೂ ನಂಬರ್ ವಾರ್ ಆಗಿದ್ದಾರೆ. कोई पहले ही डूब जाते, कोई बाद में डूबते। ಕೆಲವರು ಮೊದಲೇ ಮುಳುಗೋಗ್ತಾರೆ, ಕೆಲವರು ಆಮೇಲೆ ಮುಳುಗ್ತಾರೆ, थमे रहते, ಕೆಲವರು ಹಾಗೆ ನಿಂತೇ ಇರ್ತಾರೆ.
ऊंच पद किनका बने? ಮತ್ತು ಉನ್ನತವಾಗಿರುವಂಥ ಪದವಿ ಯಾರ್ದಾಗಿರುತ್ತೆ? जो थमे रहेंगे या पहले ही डूब मरेंगे? ಯಾರು ನಿಂತೇ ಇರ್ತಾರ ಅವ್ರದ್ದಾಗಿರುತ್ತಾ ಅಥವಾ ಯಾರು ಮೊದಲೇ ಮುಳುಗೋಗ್ತಾರೆ ಅವ್ರದ್ದಾಗುತ್ತಾ? हैं? पहले ही डूब मरे तो पद नीचा हो जाता है। ಯಾರು ಮೊದಲೇ ಮುಳುಗೋಗ್ಬಿಡ್ತಾರೆ ಅವ್ರದ್ದು ಪದವಿ ಕಡಿಮೆ ಆಗೋಗುತ್ತೆ. बाकी जो बढ़ते हैं ಬಾಕಿ ಯಾರು ಮುಂದೆ ಹೋಗ್ತಾರೆ आगे आगे बढ़ते हैं। ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ऐसे स्टीमर होते हैं ना, ಈ ಥರನೂ ಸ್ಟೀಮರ್ಗಳಿರುತ್ತೆ ಅಲ್ವಾ? उस पार चले जाते हैं। ಆ ಕಡೆ ದಾಟಿ ಹೋಗ್ಬಿಡ್ತಾರೆ. क्या ऐसे नहीं कि बीच में डूब जाते हैं? ಆ ಥರ ಅಲ್ಲ, ಮಧ್ಯದಲ್ಲೇ ಮುಳುಗೋಗ್ಬಿಡ್ತಾರೆ. तो भार के जाते हैं ना सब। ಮತ್ತು ಭಾರತದವರು ಸಹ ಎಲ್ಲರೂ ಹೋಗ್ತಾರೆ ಅಲ್ವಾ? तो जो स्टीमर में बैठते हैं वो आकर के ब्राह्मण बनते हैं। ಮತ್ತು ಯಾರು ಸ್ಟೀಮರ್ನಲ್ಲಿ ಹೋಗಿ ಕುತ್ಕೊಂತಾರೆ ಅವರೇ ಇಲ್ಲಿ ಬಂದ್ಬಿಟ್ಟು ಬ್ರಾಹ್ಮಣರಾಗ್ತಾರೆ. कहेंगे वो स्टीमर में बैठा है जैसे। ಹೇಳಲಾಗುತ್ತೆ ಅವರು ಸ್ಟೀಮರ್ನಲ್ಲಿ ಕುತ್ಕೊಂಡಿದ್ದಾರೆ ಅಂತ. चलो भाई चलो, तो पीछे ಅವಾಗ ಹೇಳ್ತಾರೆ ನಡೀರಿ ಬೈ ನಡೀರಿ ಅಂತ. जो पार जाते हैं उनके लिए ही बच्ची ये शास्त्रों में भी तो है ना। ಮತ್ತೆ ಕೊನೆಯಲ್ಲಿ ಯಾರು ಮುಂದೆ ಹೋಗ್ತಾರೆ ಅವ್ರಿಗೋಸ್ಕರನೇ ಶಾಸ್ತ್ರಗಳಲ್ಲೆಲ್ಲ ಗಾಯನ ಇದೆ ಅಲ್ವಾ? कौन सा जहाज? ಯಾವ ದೋಣಿ ಯಾವ ಹಡಗು ಅಂತ ಗಾಯನ ಇದೆ. शंकर जाओ जहाज। ಶಂಕರ್ ಚಾಪ್ ಜಹಾಜ್ ಅಂತ. शंकर अकेले क्या करे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಶಂಕರ ಒಬ್ಬರೇ ಏನು ಮಾಡ್ಲಿಕ್ಕಾಗುತ್ತೆ? शंकर की तो दोनों मार्ग दिखाई देते हैं। ಶಂಕರ ಅಂತೂ ಎರಡು ಮಾರ್ಗವನ್ನ ಎರಡು ದಾರಿಯನ್ನ ತೋರಿಸ್ಬಿಡ್ತಾರೆ. निवृत्ति मार्ग में भी रहते हैं और प्रवृत्ति मार्ग में भी रहते हैं। ಅವರು ನಿವೃತ್ತಿ ಮಾರ್ಗದಲ್ಲೂ ಇರ್ತಾರೆ, ಅವರು ಪ್ರವೃತ್ತಿ ಮಾರ್ಗದಲ್ಲೂ ಇರ್ತಾರೆ. पार कब जाते हैं? ಅವರು ಬೆಟ್ಟದಲ್ಲಿ ಯಾವಾಗ ಹೋಗ್ತಾರೆ? प्रवृत्ति में पार जाते हैं। ಅಂದರೆ ಅವರು ಆ ಕಡೆ ದಾಟಿ ದೂರ ಯಾವಾಗ ಹೋಗ್ತಾರೆ? ಯಾವಾಗ ಅವರು ಪ್ರವೃತ್ತಿಯಲ್ಲಿ ಇರ್ತಾರೆ ಅವಾಗ. तो नाम है चंद्रकांत वेदांत। ಅದಕ್ಕೆ ಹೆಸರೇ ಆಗಿದೆ ಚಂದ್ರಕಾಂತ್ ವೇದಾಂತ ಅಂತ. ऐसे नहीं कि सूर्यकांत वेदांत। ಆ ಥರ ಹೇಳೋದಿಲ್ಲ ಸೂರ್ಯಕಾಂತ್ ವೇದಾಂತ ಅಂತ. क्या सूर्य अकेला है ಸೂರ್ಯ ಒಬ್ಬರೇ ಆಗಿದಾರ या चंद्रमा अकेला है? ಅಥವಾ ಚಂದ್ರ ಒಬ್ಬರೇ ಆಗಿದಾರ? सूर्य अकेला है। ಸೂರ್ಯ ಒಂಟಿಯಾಗಿದ್ದಾರೆ. कोई से मोह ममता नहीं, ಅವ್ರಿಗೆ ಯಾರ ಜೊತೆನೂ ಮೋಹ ಇಲ್ಲ, ಮಮತ್ವ ಇಲ್ಲ, कोई से लगाव नहीं, कोई से अटैचमेंट नहीं। ಯಾರ ಜೊತೆನೂ ಸೆಳೆತ ಇಲ್ಲ, ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಲ್ಲ. और चंद्र सितारों के साथ रहता है या नहीं रहता है? ಆದರೆ ಚಂದ್ರ ನಕ್ಷತ್ರಗಳ ಜೊತೆಯಲ್ಲಿ ಇರ್ತಾರೋ ಇಲ್ವೋ? है रहता है। ಇರ್ತಾರೆ. तो चंद्रकांत वेदांत ಅದಕ್ಕೆ ಹೇಳಲಾಗುತ್ತೆ ಮತ್ತೆ ಚಂದ್ರಕಾಂತ್ ವೇದಾಂತ ಅಂತ नाम है। तो उनमें ये स्टीमर की बात बड़ी अच्छी लिखी है। ಮತ್ತೆ ಈ ಥರ ಹೆಸರುಗಳಿದೆ, ಅದರಲ್ಲಿ ಸ್ಟೀಮರ್ಗಳ ಮಾತನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. और फिर वो बटुक है। ಮತ್ತೆ ಅವರು ಬಟುಕರಾಗಿದ್ದಾರೆ. है बटुक भी कौन सा? बटुक माने ब्राह्मण। ಬಟುಕ್ ಅಂದರೆ ಬ್ರಾಹ್ಮಣ. है? ಅದು ಸಹ ಯಾವ ರೀತಿ ಬ್ರಾಹ್ಮಣರಾಗಿದ್ದಾರೆ? वो नाम दिया है शहर का? ಆ ಊರಿಂದ ಏನಾದರೂ ಪಟ್ಟಣದ ಏನಾದರೂ ಹೆಸರು ಕೊಟ್ಟಿದ್ದಾರಾ? कोयम्बटूर। ಕೋಯಂಬಟೂರ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ये कौन सा बटू है? ಅಂದರೆ ಇದು ಯಾವ ಬಟ್ಟು ಆಗಿದೆ, ಅಂದರೆ ಇದು ಯಾವ ಬ್ರಾಹ್ಮಣರಾಗಿದ್ದಾರೆ ಅಂತ. तो क्या कहेंगे? ಅವಾಗ ಮತ್ತೇನಂತ ಹೇಳಲಾಗುತ್ತೆ? बटू माने ब्राह्मण। कौन सा बटू है? ಬಟು ಅಂದರೆ ಬ್ರಾಹ್ಮಣ, ಅಂದರೆ ಯಾವ ಬ್ರಾಹ್ಮಣ ಆಗಿದ್ದಾರೆ? अरे भाई चोटी का ब्राह्मण है? ಜುಟ್ಟಿನ ಬ್ರಾಹ್ಮಣರಾಗಿದ್ದಾರೆ. तो वरी उनका है कृष्ण। ಮತ್ತೆ ಅವ್ರದ್ದಾಗಿದೆ ಕೃಷ್ಣಂದು.
चंद्रवंशी या सूर्यवंशी ಚಂದ್ರವಂಶಿಗಳ ಅಥವಾ ಸೂರ್ಯವಂಶಿನ? क्या कहेंगे? ಏನಂತ ಹೇಳಲಾಗುತ್ತೆ? चंद्रमा ना, ಚಂದ್ರಮ ಆಗಿದ್ದಾರೆ ಅಲ್ವಾ? 16 कला संपूर्ण, 16 ಕಲ ಸಂಪೂರ್ಣ ಆಗಿದ್ದಾರೆ. कलाओं में बंधा हुआ या कलातीत? ಕಲೆಗಳಲ್ಲಿ ಬಂದಾಯಮಾನ ಆಗಿದ್ದಾರಾ ಅಥವಾ ಕಲಾತೀತ ಆಗಿದ್ದಾರಾ? कलाओं में बंधा हुआ. ಕಲೆಗಳಲ್ಲಿ ಬಂದಾಯಮಾನ ಆಗಿದ್ದಾರೆ. तो ये है बड़े ते बड़ा स्टीमर बच्चे. ಮತ್ತೆ ಇದಾಗಿದೆ ದೊಡ್ಡಕ್ಕಿಂತ ದೊಡ್ಡ ಸ್ಟೀಮರ್ ಮಕ್ಕಳೇ. तो उन्होंने फिर कृष्ण लिख दिया है उनको. ಮತ್ತೆ ಅವರಂತೂ ಅವರಿಗೆ ಕೃಷ್ಣ ಅಂತ ಬರೆದು ಬಿಟ್ಟಿದ್ದಾರೆ. फिर वो चलते हैं, बंदरगाह में बैठते हैं. ಮತ್ತೆ ಅವ್ರು ಹೋಗ್ತಾರೆ, ಬಂದರಗಾಹನಲ್ಲಿ ಕುತ್ಕೊಂತಾರೆ. ಮತ್ತೆ ಅವ್ರು ನಡೀತಾರೆ, ಹೋಗ್ಬಿಟ್ಟು ಸಮುದ್ರದ ದಡದಲ್ಲಿ ಇರುವ ಹಡಗು ನಿಲ್ಲುವಂಥ ಸ್ಥಳದಲ್ಲಿ ಹೋಗಿ ಕುತ್ಕೊಂತಾರೆ. तो वो उतरते हैं. ಆವಾಗ ಮತ್ತೆ ಅವರಲ್ಲಿ ಇಳಿತಾರೆ. अब जब उतरते हैं तो फिर वो खान पान में लग जाते हैं. ಮತ್ತೆ ಯಾವಾಗ ಇಳಿತಾರೆ ಅವರು ಇಳಿದ್ಬಿಟ್ಟು ಊಟ ತಿಂಡಿಯಲ್ಲೇ ತೊಡಗ್ಬಿಡ್ತಾರೆ. हाँ, खान पान में लग जाते हैं. वो खान पान में ही लगे ಮತ್ತೆ ಊಟ ತಿಂಡಿಯಲ್ಲಿ ತೊಡಗಿರ್ತಾರೆ. ಮತ್ತೆ ಅವ್ರು ಅದರಲ್ಲೇ ಇರ್ತಾರೆ ಯಾವಾಗಲೂ. के समंदर के अंदर तो सब कुछ नहीं मिलता ना. ಯಾಕೆಂದ್ರೆ ಸಮುದ್ರದ ಒಳಗಡೆ ಅಂತೂ ಎಲ್ಲ ಸಿಗೋದಿಲ್ಲ ಅಲ್ವಾ? है? जो स्टॉक में होगा वही मिलेगा ना. ಏನು ಸ್ಟಾಕ್ನಲ್ಲಿರುತ್ತೋ ಅದೇ ಸಿಗುತ್ತೆ ಅಲ್ವಾ? तो वहाँ बंदरगाह में उतरते हैं, खान पान में लग जाते हैं. ಮತ್ತೆ ಆ ಸಮುದ್ರದ ದಡದಲ್ಲಿ ಹಡಗುಗಳು ನಿಲ್ಲುವಂಥ ಸ್ಥಳದಲ್ಲಿ ಹೋಗಿ ಕುತ್ಕೊಂತಾರೆ, ಇಳಿತಾರೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಊಟ ತಿಂಡಿಯಲ್ಲಿ ತೊಡಗ್ಬಿಡ್ತಾರೆ. भोग वासना में. ಭೋಗನ್ ವಾಸನೆಯಲ್ಲಿ ತೊಡಗ್ಬಿಡ್ತಾರೆ. फिर तो देखो स्टीमर चल जाता है ಆದರೆ ನೋಡಿ ಸ್ಟೀಮರ್ ಅಂತೂ ನಡೆದು ಬಿಡುತ್ತೆ. और वो रह जाते हैं. ಮತ್ತೆ ಅವರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. रह जाते हैं तो फिर चले जाते हैं. ಅವರಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಂದರೆ ಮತ್ತೆ ಹೊರಟೋಗ್ಬಿಡ್ತಾರೆ. तो ये भी तो स्टीमर है ना. ಮತ್ತೆ ಇದು ಸಹ ಸ್ಟೀಮರ್ ಆಗಿದೆ ಅಲ್ವಾ? है? खान पान में लगे रहेंगे. ಮತ್ತೆ ಇಲ್ಲೂ ಊಟ ತಿಂಡಿಯಲ್ಲೇ ತೊಡಗಿರ್ತೀರಾ? ऐसा ना हो तुम खान पान में लगे रहो ಆ ಥರ ಅಲ್ಲ, ನೀವು ಊಟ ತಿಂಡಿಯಲ್ಲೇ ತೊಡಗಿರ್ತೀರಾ और स्टीमर चला जाए. ಮತ್ತೆ ಸ್ಟೀಮರ್ ಹೊರಟೋಗ್ಬಿಡುತ್ತೆ. 8 जनवरी 1968 की प्रातः क्लास का 9वां पेज, सोमवार. तो उतर कर करके यहाँ वहाँ कुछ फंस मरते हैं. ಮತ್ತೆ ಇಳಿದ್ಬಿಟ್ಟು ಅಲ್ಲಿ ಇಲ್ಲಿ ಕೆಲವರು ಸಿಕ್ಕಾಕೊಂಡ್ಬಿಡ್ತಾರೆ. कोई न कोई में. ಅಂದರೆ ಯಾರಾದ್ರಲ್ಲಾದರೂ ಸಿಕ್ಕಾಕೊಂಡ್ಬಿಡ್ತಾರೆ. पीछे तो स्टीमर से उतर ही जाते हैं ना. ಕೊನೆಯಲ್ಲಂತೂ ಸ್ಟೀಮರಿನಿಂದ ಇಳಿದೇ ಬಿಡ್ತಾರೆ ಅಲ್ವಾ? है? और जब उतर जाते हैं जहाँ फंस मरते हैं तो बड़े हर्षित होते हैं. बड़ी ಮತ್ತೆ ಯಾರು ಇಳಿದು ಬಿಡ್ತಾರೆ, ಯಾರೆಲ್ಲಾದರೂ ಸಿಕ್ಕಾಕೊಂಡ್ಬಿಡ್ತಾರೆ, ಅವರು ಮತ್ತೆ ತುಂಬ ಹರ್ಷಿತರಾಗ್ತಾರೆ, खुशी, बड़े रोमांच खड़े हो जाते हैं. ತುಂಬ ಖುಷಿಯಲ್ಲಿರ್ತಾರೆ, ತುಂಬ ರೋಮಾಂಚನೆ ಆಗೋಗುತ್ತೆ ಅವರಿಗೆ. क्योंकि बच्चे तो जैसे तुम हो तैसे ये भी बच्चे हैं ना. ಯಾಕೆಂದರೆ ಮಕ್ಕಳಂತೂ ಯಾವ ರೀತಿ ನೀವು ಆಗಿದ್ದೀರಾ ಅದೇ ಥರ ಇವರು ಸಹ ಮಕ್ಕಳಾಗಿದ್ದಾರೆ ಅಲ್ವಾ? कि दूसरे ಅಥವಾ ಯಾರಾದರೂ ಬೇರೆಯವರಾಗಿದ್ದಾರಾ? ये भी तो पढ़ते हैं ना. ಇವರು ಸಹ ಓದ್ತಾರೆ ಅಲ್ವಾ? और पढ़ाते तो तुम भी हो. ಮತ್ತೆ ಓದಿಸೋದಂತೂ ನೀವು ಓದಿಸ್ತೀರಾ. और फिर देखो ये भी है. ಮತ್ತೆ ನೋಡಿ ಇವರು ಸಹ ಇದ್ದಾರೆ. अंतर क्या है? ವ್ಯತ್ಯಾಸ ಏನಿದೆ? तुम जास्ती मेहनत करते हो. ನೀವು ಜಾಸ್ತಿ ಶ್ರಮ ಪಡ್ತೀರಾ. समझे ना? ಅರ್ಥ ಆಯ್ತಲ್ವಾ? आदि से लेकर अंत तक
ಆದಿಯಿಂದ ಅಂತ್ಯದವರೆಗೂ ನೀವು ಶ್ರಮ ಪಡ್ತೀರಾ. तो ये कई तरह के पॉइंट्स हैं ಮತ್ತು ಇದು ತುಂಬ ಪ್ರಕಾರದ ಪಾಯಿಂಟ್ಸ್ ಆಗಿದೆ, समझने समझाने के। ತಿಳ್ಕೊಳ್ಳಿಕ್ಕೋಸ್ಕರ, ಬೇರೆಯವ್ರಿಗೆ ತಿಳಿಸ್ಲಿಕ್ಕೋಸ್ಕರ. तो इनको भी पॉइंट्स मिलती है। ಮತ್ತು ಇವ್ರಿಗೂ ಸಹ ಪಾಯಿಂಟ್ಸ್ಗಳು ಸಿಗುತ್ತೆ. हैं? किनको? ಯಾರಿಗೆ? रथ को। ರಥಕ್ಕೆ. रथ भी नंबरवार। ರಥನೂ ಸಹ ನಂಬರ್ ವಾರ್ ಆಗಿದೆ. अरे ये भाग्यशाली रथ है। ಇದು ಭಾಗ್ಯಶಾಲಿ ರಥ ಆಗಿದೆ. कौन सा? ಯಾವುದಾಗಿದೆ? मुकर्रर रथ आदि से लेकर अंत तक जो काम आता है वो है ಮುಖರ ರಥ ಏನಿದೆ, ಆದಿಯಿಂದ ಅಂತ್ಯದವರೆಗೂ ಏನು ಉಪಯೋಗಕ್ಕೆ ಬರುತ್ತೆ, भाग्यशाली रथ। ಅದೇ ಆಗಿದೆ ಭಾಗ್ಯಶಾಲಿ ರಥ. और बीच में ही चला जाए ಮತ್ತೆ ಮಧ್ಯದಲ್ಲೇ ಹೊರಟೋಗ್ಬಿಟ್ರೆ है? तो फिर कहेंगे कि उनका भी जैसे ड्रामा के अंदर कुछ एवजा मिला हुआ है। ಅವಾಗ ಮತ್ತೆ ಹೇಳಲಾಗುತ್ತೆ ಡ್ರಾಮಾದಲ್ಲಿ ಅವ್ರದ್ದು ಸಹ ಏನಾದರೂ ಯೋಜ ಸಿಕ್ಕಿದೆ ಅಂತ. बाकी रहे तुम बच्चे। ಬಾಕಿ ಉಳಿತೀರಾ ನೀವೇ ಮಕ್ಕಳು. बाबा कहते हैं ना। कौन बाबा? ಬಾಬಾ ಹೇಳ್ತಾರೆ ಅಲ್ವಾ. ಯಾರು ಬಾಬಾ? कि मेरे से तुम जास्ती मेहनत करते हो। ಅಂದರೆ ನನಗಿಂತ ಜಾಸ್ತಿ ನೀವು ಶ್ರಮ ಪಡ್ತೀರಾ. कौन बाबा कहते हैं? ಯಾವ ಬಾಬಾ ಹೇಳ್ತಾರೆ ಈ ಮಾತನ್ನ? ब्रह्मा बाबा कहते हैं ಬ್ರಹ್ಮ ಬಾಬಾ ಹೇಳ್ತಾರೆ कि मैं उतनी मेहनत नहीं करता। ಅಂದರೆ ನಾನು ಇಷ್ಟೊಂದು ಶ್ರಮ ಪಡೋದಿಲ್ಲ. है? मेरा बीच में हार्ट फेल हो जाता है हमारे डर के। ನಂದಂತೂ ಮಧ್ಯದಲ್ಲೇ ಹಾರ್ಟ್ ಫೇಲ್ ಆಗೋಗ್ಬಿಡುತ್ತೆ ಹೆದರ್ಕೊಂಡ್ಬಿಟ್ಟು. हार्ट कमजोर है ಹೃದಯ ಕಮ್ಜೋರ್ ಆಗಿದೆನಾ कि मजबूत है? ಅಥವಾ ಸ್ಟ್ರಾಂಗ್ ಆಗಿದೆನಾ? कमजोर। क्यों? ಕಮ್ಜೋರ್ ಆಗಿದೆ. ಯಾಕೆ? योग बल से हार्ट मजबूत होता है ಯೋಗ ಬಲದಿಂದ ಅಂತೂ ಹೃದಯ ಸ್ಟ್ರಾಂಗ್ ಆಗುತ್ತೆ. और भोग बल से ಮತ್ತೆ ಭೋಗ ಬಲದಿಂದ इंद्रियों का भोग किया ಇಂದ್ರಿಯಗಳ ಭೋಗವನ್ನು ಭೋಗಿಸಿದ್ರೆ तो शक्ति छीन होती रहती है और हार्ट ಮತ್ತೆ ಶಕ್ತಿ ಕ್ಷೀಣ ಆಗ್ತಾ ಇರುತ್ತೆ, कमजोर हो जाता है। ಮತ್ತೆ ಹೃದಯನೂ ಕಮ್ಜೋರ್ ಆಗೋಗ್ಬಿಡುತ್ತೆ. तो बोला तुम मेरे से जास्ती मेहनत करते। ಅದಕ್ಕೆ ಮತ್ತೆ ಹೇಳಿದ್ರು ನನಗಿಂತ ಜಾಸ್ತಿ ಶ್ರಮ ನೀವು ಪಡ್ತೀರಾ ಅಂತ. तुम माने कौन? ನೀವು ಅಂದರೆ ಯಾರು? हाँ, जो सन्मुख बैठ करके शिव बाबा के सुनते हैं ಯಾರು ಶಿವಬಾಬಾರವರ ಸಮ್ಮುಖದಲ್ಲಿ ಕುತ್ಕೊಂಡ್ಬಿಟ್ಟು ಕೇಳ್ತಾರೆ उनके लिए कहा। ಅವರಿಗೋಸ್ಕರ ಹೇಳಿದ್ರು. समझे ना? ಅರ್ಥ ಆಯ್ತಲ್ವಾ? हाँ, तो ऐसे मत समझो कि नहीं। ಮತ್ತೆ ಈ ಥರ ತಿಳ್ಕೊಬೇಡಿ. हाँ? क्योंकि जो राम वाली आत्मा आती है ना, ಯಾಕೆಂದ್ರೆ ರಾಮನ ಆತ್ಮ ಬರ್ತಾರೆ ಅಲ್ವಾ. और जो भी राम जैसी आत्मा रुद्रमाला के मण के आते हैं बेसिक ज्ञान में, ಮತ್ತೆ ರಾಮಂತರ ಆತ್ಮಗಳು, ರುದ್ರಮಾಲೆ ಮಣಿಗಳು, ಯಾರೇ ಆತ್ಮಗಳು ಬೇಸಿಕ್ನಲ್ಲಿ ಬರ್ತಾರೆ तो वो समझते हैं मम्मा बाबा ने बहुत मेहनत की। ಅವಾಗ ಅವ್ರು ತಿಳ್ಕೊಂತಾರೆ ಹಾ ಮಮ್ಮ ಬಾಬಾ ಅಂತೂ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂತ. कुमार का दादी ने बहुत मेहनत की। ಕುಮಾರಿಕಾ ದಾದಿನೂ ಸಹ ತುಂಬಾ ಶ್ರಮ ಪಟ್ಟಿದ್ದಾರೆ. मनोहर दादी बहुत मेहनत कर, ಮನೋಹರ್ ದಾದಿನೂ ಸಹ ತುಂಬಾ ಶ್ರಮ ಪಟ್ಟಿದ್ದಾರೆ. बहुत पुरुषार्थ करती है। ತುಂಬಾ ಪುರುಷಾರ್ಥವನ್ನ ಮಾಡ್ತಾರೆ. तो बाबा कहते हैं ऐसे मत समझो। क्या ಅದಕ್ಕೆ ಬಾಬಾ ಹೇಳ್ತಾರೆ ಈ ತರ ತಿಳ್ಕೊಬೇಡಿ. है? क्या कि यही बहुत मेहनत करते हैं? ಅಂದ್ರೆ ಇವರೇ ತುಂಬಾ ಶ್ರಮ ಪಡ್ತಾರೆ ಈ ತರ ತಿಳ್ಕೊಬೇಡಿ. नहीं, तुम बहुत मेहनत करते हो। ನೀವು ತುಂಬಾ ಶ್ರಮ ಪಡ್ತೀರಾ. सारा दिन म्यूजियम में यहाँ वहाँ घूमते रहते हो। ಇಡೀ ದಿನ ಮ್ಯೂಸಿಯಂನಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತೀರಾ. तो मैं तुम बच्चों को अपने से जास्ती मान देता हूँ। ಮತ್ತೆ ನಾನು ನೀವು ಮಕ್ಕಳಿಗೆ ನನಗಿಂತ ಜಾಸ್ತಿ ಮಾನ ಸಮ್ಮಾನ ಕೊಡ್ತೀನಿ. हैं? कौन?
ಯಾರು? ब्रह्मा बाबा। ಬ್ರಹ್ಮ ಬಾಬಾ. और शिव बाबा मान नहीं देते। ಮತ್ತು ಶಿವಬಾಬಾ ಮಾನ ಸಮ್ಮಾನ ಕೊಡೋದಿಲ್ವಾ? शिव बाबा भी मान तो देते हैं। ಹಾಂ, ಶಿವಬಾಬಾನು ಸಹ ಮಾನ ಸಮ್ಮಾನ ಅಂತ ಕೊಡ್ತಾರೆ. क्यों? कारण क्या बताया? ಯಾಕೆ, ಕಾರಣ ಏನು ಅಂತ ಹೇಳಿದರು? कि तुम म्यूजियम में यहाँ वहाँ खूब सेवा करते हो। ಕಾರಣ ಏನಂತ ಹೇಳಿದರು? ನೀವು ಮ್ಯೂಸಿಯಂಗಳಲ್ಲೆಲ್ಲ ಅಲ್ಲಿ ಇಲ್ಲಿ ತಿರುಗಿ ತಿರುಗಿ ತುಂಬ ಸೇವೆ ಮಾಡ್ತೀರಾ. तो ये बच्चे ये बहुत मेहनत करते हैं। ಮತ್ತು ಈ ಮಕ್ಕಳು ತುಂಬ ಜಾಸ್ತಿ ಶ್ರಮ ಪಡ್ತಾರೆ. शुद्ध करते हैं। हाँ? ये जो बच्चे बहुत मेहनत करते हैं, बाकी इनके अलावा ಮತ್ತು ಈ ಮಕ್ಕಳಂತೂ ತುಂಬ ಜಾಸ್ತಿ ಶ್ರಮ ಪಡ್ತಾರೆ. ಆದರೆ ಈ ಮಕ್ಕಳನ್ನ ಬಿಟ್ಬಿಟ್ಟು हाँ बाकी तो सर्विस नहीं करते हैं। ಬಾಕಿ ಮಿಕ್ಕಿದ ಜನಗಳಂತೂ ಸರ್ವಿಸ್ ಮಾಡೋದಿಲ್ಲ. और डिसर्विस भी बहुत करते हैं। ಮತ್ತು ಡಿಸರ್ವಿಸ್ ಸಹ ತುಂಬ ಮಾಡ್ತಾರೆ. क्या डिसर्विस करते हैं? ಏನು ಡಿಸರ್ವಿಸ್ ಮಾಡ್ತಾರೆ? कहते हैं बाबा ने बोला ना, ಹೇಳ್ತಾರೆ, ಬಾಬಾ ಹೇಳಿದ್ದಾರೆ ಅಲ್ವಾ, चक्कर लगाएंगे तो चक्रवर्ती राजा बनेंगे। ಚಕ್ರವನ್ನು ತಿರುಗಿಸಿದ್ರೆ ಚಕ್ರವರ್ತಿ ರಾಜ ಆಗ್ತಾರೆ. चक्कर लगाओ, एरोप्लेन में उड़ो। ಚಕ್ರವನ್ನು ತಿರುಗಿಸಿ ಏರೋಪ್ಲೇನ್ನಲ್ಲಿ ಹಾರಿ. अब कौन कहते हैं कि एरोप्लेन में ना उड़ो? ಇವಾಗ ಯಾರು ಹೇಳ್ತಾರೆ ಏರೋಪ್ಲೇನ್ನಲ್ಲಿ ಹಾರಿ ಹೋಗ್ಬೇಡಿ ಅಂತ? अगर कहाँ टाइम जास्ती नहीं रहना है, ಅದಕ್ಕೆ ಹೇಳಿದರು, ಒಂದು ವೇಳೆ ಎಲ್ಲಾದರೂ ಜಾಸ್ತಿ ಟೈಮಿನವರೆಗೂ ಇರಬಾರ್ದು ಅಂದರೆ, यहाँ वहाँ कोई सर्विस है ಇಲ್ಲಿ ಅಲ್ಲಿ ಏನಾದರೂ ಸರ್ವಿಸ್ ಇದ್ದರೆ तो एरोप्लेन में जाओ। ಆವಾಗ ಮತ್ತೆ ನೀವು ಏರೋಪ್ಲೇನ್ನಲ್ಲಿ ಹೋಗಿ. और सर्विस ही नहीं है, ಮತ್ತೆ ಒಂದು ವೇಳೆ ಸರ್ವಿಸ್ಸೇ ಇಲ್ಲ ಅಂದರೆ बाबा कहते घूमना फिरना भूतों का काम है। ಬಾಬಾ ಹೇಳ್ತಾರೆ, ಅಲ್ಲಿ ಇಲ್ಲಿ ತಿರುಗಾಡೋದು ಭೂತ ಪ್ರೇತಗಳ ಕೆಲಸ ಆಗಿದೆ. तो सर्विस है तो एरोप्लेन में जाओ। ಮತ್ತೆ ಸರ್ವಿಸ್ ಇದ್ದರೆ ಏರೋಪ್ಲೇನ್ನಲ್ಲಿ ಹೋಗಿ. सर्विस के लिए कोई मना नहीं है तुम बच्चों को। ಸರ್ವಿಸಿಗೋಸ್ಕರ ಅಂತೂ ಯಾರು ನಿಮಗೆ ಬೇಡ ಅಂತ ಹೇಳಲ್ಲ ಮಕ್ಕಳಿಗೆ. हाँ वो बच्ची भी देखो घड़ी घड़ी एरोप्लेन से। ಮತ್ತು ಆ ಮಕ್ಕಳನ್ನು ಸಹ ನೋಡಿ ಸೆಕೆಂಡಿಗೂ ಏರೋಪ್ಲೇನ್ನಿಂದ मुजफ्फरपुर से पटना आई एरोप्लेन में। ಮುಜಫರ್ಪುರ್ನಿಂದ ಪಟ್ನಾ ಬಂದರು ಏರೋಪ್ಲೇನ್ನಿಂದ. मुजफ्फरपुर भी बिहार में, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಮುಜಫರ್ಪುರನೂ ಸಹ ಬಿಹಾರ್ನಲ್ಲೇ ಇದೆ, और पटना भी बिहार में। ಪಟ್ನಾನೂ ಸಹ ಬಿಹಾರ್ನಲ್ಲೇ ಇದೆ, छोटा सा प्रदेश ಚಿಕ್ಕ ಪ್ರದೇಶ ಆಗಿದೆ. और उसके लिए भी हाँ ट्रेन में ना आकर के काय में आई, एरोप्लेन में आई। ಮತ್ತು ಅದಕ್ಕೋಸ್ಕರನೂ ಸಹ ಇಷ್ಟು ಚಿಕ್ಕ ಸ್ಟೇಟ್ನಲ್ಲೂ ಸಹ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರಲಿಕ್ಕೆ ಅವರು ಟ್ರೈನ್ನಲ್ಲಿ ಬರಲಿಲ್ಲ, ಏರೋಪ್ಲೇನ್ನಲ್ಲಿ ಬಂದರು. आने की जरूरत थी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತು ಏರೋಪ್ಲೇನ್ನಲ್ಲಿ ಬರೋ ಅವಶ್ಯಕತೆ ಇತ್ತಾ? क्यों? ಯಾಕೆ? एरोप्लेन में जल्दी नहीं आ जाते हैं? ಯಾಕೆ ಏರೋಪ್ಲೇನ್ನಲ್ಲಿ ಬೇಗ ಬಂದುಬಿಡಲ್ವಾ? जल्दी आएंगे तो कुछ फायदा होगा ना, ಬೇಗ ಬಂದುಬಿಟ್ರೆ ಏನಾದರೂ ಲಾಭ ಆಗುತ್ತೆ ಅಲ್ವಾ? समय की बचत नहीं होगी, ಸಮಯ ಉಳ್ಕೊಳ್ಳೋದಿಲ್ವಾ? है टाइम कम लगेगा, ಟೈಮ್ ಕಡಿಮೆ ಹಿಡಿಯುತ್ತೆ, इसलिए समय की बचत होगी, सेवा ज्यादा हो जाएगी। ಅಂದರೆ ಸಮಯ ಉಳ್ಕೊಳ್ಳುತ್ತೆ, ಆವಾಗ ಸೇವೆ ಜಾಸ್ತಿ ಆಗುತ್ತೆ, ಆ ಥರನಾ? है अरे भाई ट्रेन में आएंगे तो ट्रेन तो शाम को चलती है, रात को और सवेर को पहुंचा देती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಟ್ರೈನ್ನಲ್ಲಿ ಒಂದು ವೇಳೆ ಬಂದರೆ ಟ್ರೈನ್ ಅಂತೂ ಸಾಯಂಕಾಲ ನಡೆಯುತ್ತೆ, ಮತ್ತು ಅದು ಬೆಳಗ್ಗೆ ಹೋಗಿ ತಲುಪಿಸುತ್ತೆ, रात में तुम सोना भी हो जाएगा, ಮತ್ತು ರಾತ್ರಿಯಲ್ಲಂತೂ ಮಲಗೋದು ಆಗೋಗುತ್ತೆ. सोते सोते तो कोई सर्विस नहीं करते ಮಲಗ್ತಾ ಅಂತೂ ಯಾರೂ ಸರ್ವಿಸ್ ಮಾಡೋದಿಲ್ಲ ಅಲ್ವಾ? है, और दिन में फ्रेश होकर के ज्यादा सर्विस करेंगे ಮತ್ತು ದಿನದಲ್ಲಿ ಹಗಲಲ್ಲಿ ಫ್ರೆಶ್ ಆಗಿಬಿಟ್ಟು ಜಾಸ್ತಿ ಸರ್ವಿಸ್ ಮಾಡ್ತಾರಾ या कम करेंगे, ಅಥವಾ ಕಡಿಮೆ ಮಾಡ್ತಾರಾ? है? और एरोप्लेन में तो सारा दिन चेकिंग चैकिंग में चला जाता है, ಮತ್ತು ಏರೋಪ್ಲೇನ್ನಲ್ಲಂತೂ ಇಡೀ ದಿನ ಚೆಕಿಂಗ್ನಲ್ಲೇ ಎಲ್ಲ ಕಳೆದು ಹೋಗುತ್ತೆ ಟೈಮ್. जाता है कि नहीं? ಹೋಗುತ್ತೋ ಇಲ್ವೋ? हाँ, तो अगर एक दिन का
कुछ घंटे का सफर है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಒಂದು ದಿನದ್ದು ಸ್ವಲ್ಪ ಗಂಟೆಗಳ ಕೆಲಸ ಆಗಿದ್ರೆ तो ट्रेन में करना अच्छा है। ಮತ್ತು ಸ್ವಲ್ಪ ಟೈಮ್ ಎಲ್ಲಾದರೂ ಹೋಗೋದು ಬರೋದು ಇದ್ದರೆ ಸ್ವಲ್ಪ ಟೈಮಿಂದು ತೋ ಟ್ರೈನಲ್ಲಿ ಹೋದರೆ ಒಳ್ಳೆಯದು, या एरोप्लेन में उड़ना अच्छा है। ಅಥವಾ ಏರೋಪ್ಲೇನಲ್ಲಿ ಹಾರೋದು ಒಳ್ಳೆಯದಾ? हाँ, लेकिन दूसरों से मान मर्तबा लेने के लिए हाँ भाई ये ऊंची है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಂ ಬೇರೆಯವರಿಂದ ಮಾನ ಸಮ್ಮಾನ ತಗೊಳ್ಳಿಕ್ಕೋಸ್ಕರ ಹಾಂ ಇವರಂತೂ ತುಂಬ ಉನ್ನತವಾಗಿರುವಂಥವ್ರು, ತುಂಬ ಶ್ರೇಷ್ಠ ಆಗಿದ್ದಾರೆ, बहन है, हाँ, ತುಂಬ ಶ್ರೇಷ್ಠ ಅಕ್ಕ ಆಗಿದ್ದಾರೆ ಇವರು, ये ये बड़ी ऊंचे मर्तबे वाली है। ಇವರು ತುಂಬ ಮಾನ ಸಮ್ಮಾನ ಪಡೆಯುವಂಥವ್ರಾಗಿದ್ದಾರೆ. तो फिर दिखाने के लिए, दिखावा करने के लिए क्या करते हैं? ಮತ್ತು ಈ ತೋರ್ಪಡಿಕೆಯನ್ನು ತೋರಿಸ್ಲಿಕ್ಕೋಸ್ಕರ ಮತ್ತೆ ಅವ್ರು ಏನು ಮಾಡ್ತಾರೆ? एरोप्लेन में जाते। ಏರೋಪ್ಲೇನ್ನಲ್ಲಿ ಹೋಗ್ತಾರೆ. इस संबंध में किसी ने कुछ कहा, ಈ ಸಂಬಂಧದಲ್ಲಿ ಯಾರೋ ಏನೋ ಹೇಳಿದರು. हाँ कोई ने बताया होगा। ಹಾಂ ಯಾರಾದರೂ ಹೇಳಿರ್ಬೋದಾಗಿದೆ. थोड़ा एरोप्लेन में चलने से मान मर्तबा बढ़ता है ना। ಹಾಂ ಏರೋಪ್ಲೇನ್ನಲ್ಲಿ ಓಡಾಡೋದ್ರಿಂದ ಸ್ವಲ್ಪ ಮಾನ ಸಮ್ಮಾನ ಹೆಚ್ಚಾಗುತ್ತೆ ಅಲ್ವಾ? हाँ, तो बाबा ने कहा हाँ वो समझती है ಅದಕ್ಕೆ ಬಾಬಾ ಹೇಳಿದರು, ಹಾಂ ಅವ್ರು ತಿಳ್ಕೊತಾರೆ कि मैं बहुत सर्विसेबल हूँ। ನಾನು ತುಂಬ ಸರ್ವಿಸೇಬಲ್ ಆಗಿದ್ದೀನಿ, टाइम की बचत करने के लिए मैं एरोप्लेन में आई हूँ। ಟೈಮಿನ ಉಳಿಸ್ಲಿಕ್ಕೋಸ್ಕರ ನಾನು ಏರೋಪ್ಲೇನ್ನಲ್ಲಿ ಬಂದಿದ್ದೀನಿ, तो मैं टाइम वेस्ट क्यों करूँ? ಮತ್ತು ನಾನು ಟೈಮ್ ವೇಸ್ಟ್ ಯಾಕೆ ಮಾಡಬೇಕು? हैं? चलो एरोप्लेन में। ನಡೀರಿ ಏರೋಪ್ಲೇನ್ನಲ್ಲಿ. हाँ, भले उनकी सर्विस को बाबा अच्छी तरह से सब जानते हैं, ಭಲೆ ಅವ್ರ ಸರ್ವಿಸನ್ನು ಬಾಬಾ ಒಳ್ಳೆ ರೀತಿಯಿಂದ ಎಲ್ಲ ತಿಳ್ಕೊತಾರೆ, हाँ? कि ये कैसी सर्विस करते। ಅಂದರೆ ಇವ್ರು ಯಾವ ರೀತಿ ಸರ್ವಿಸ್ ಮಾಡ್ತಾರೆ ಅಂತ. हाँ, पटना में एक जालान बाबू थे, ಪಟ್ನಾದಲ್ಲಿ ಒಬ್ಬರು ಜಾಲಾನ್ ಬಾಬು ಅಂತ ಇದ್ದರು, आई होगी ಬಂದಿರ್ಬೋದಾಗಿದೆ मुजफ्फरपुर से, ಮುಜಫರ್ಪುರದಿಂದ. उड़ करके हवाई जहाज में ಮೇಲ್ ಏರೋಪ್ಲೇನ್ನಿಂದ ಹಾರ್ಕೊಂಡ್ಬಿಟ್ಟು ಬಂದಿರ್ಬೋದು. आकाश में। तो बाबा तो सब जानते हैं, ಬಾಬಾನ ಹತ್ರ ಬಂದಿರ್ಬೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಬಾ ಅಂತೂ ಎಲ್ಲ ತಿಳ್ಕೊತಾರೆ. अंदर अंदर जो भी संकल्प आता है तो भी बाबा बाबा को तो कैच हो जाता है। ಒಳಗಡೆ ಏನೇ ಸಂಕಲ್ಪಗಳು ನಡೆಯುತ್ತೆ ಅದಂತೂ ಎಲ್ಲ ಬಾಬನ್ಗೆ ಕ್ಯಾಚ್ ಆಗೋಗ್ಬಿಡುತ್ತೆ. कि इनके अंदर क्या संकल्प आया, क्यों जल्दी गई इतनी। ಮತ್ತು ಇವ್ರ ಮನಸ್ಸಿನಲ್ಲಿ ಏನು ಸಂಕಲ್ಪ ಬಂದಿದೆ, ಮತ್ತು ಇವ್ರು ಯಾಕೆ ಇಷ್ಟು ಬೇಗ ಹೋದ್ರು ಅಂತ. तो शिव बाबा तो सर्विस देखते हैं, ಮತ್ತು ಶಿವಬಾಬಾ ಅಂತೂ ಸರ್ವಿಸ್ ನೋಡ್ತಾರೆ, सर्विस करने के लिए है कदम उठाते हैं। ಸರ್ವಿಸ್ ಮಾಡ್ಲಿಕ್ಕೋಸ್ಕರ ಹೆಜ್ಜೆಯನ್ನ ಮೇಲೆ ಎತ್ತುತ್ತಾರೆ. कोई भी कदम ಯಾವುದೇ ಹೆಜ್ಜೆ ಆಗಲಿ, या डिसर्विस करने के लिए। ಅಂದರೆ ಅದು ಡಿಸರ್ವಿಸ್ ಮಾಡ್ಲಿಕ್ಕೋಸ್ಕರನಾ? अरे बुड्ढों का तो और ही बहुत प्यार होता है बच्चों के ऊपर। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಯಾರು ಮುದುಕರಾಗಿರ್ತಾರೆ ಅವ್ರಿಗಂತೂ ಮಕ್ಕಳ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಇರುತ್ತೆ. क्योंकि बच्चे तो फूल है ना, ಮಕ್ಕಳಂತೂ ಹೂವು ಆಗಿದ್ದಾರೆ ಅಲ್ವಾ? है? बच्चा बुद्धि है वो, उनमें कुछ ज्ञान नहीं है। ಅವರಂತೂ ಮಗುವಿನ ಥರ ಬುದ್ಧಿ ಉಳ್ಳೋರಾಗಿದ್ದಾರೆ, ಅವರಲ್ಲಂತೂ ಏನು ಜ್ಞಾನನೇ ಇಲ್ಲ. वो ज्ञान कौन सा ज्ञान? ಆ ಜ್ಞಾನ ಯಾವ ಜ್ಞಾನ? जो बड़ों को नौजवान को ज्ञान होता है ना, ಯಾರು क्या ದೊಡ್ಡವರಾಗಿರ್ತಾರೆ, ನವಯುವಕರಾಗಿರ್ತಾರೆ, ಅವ್ರಿಗೇನು ಜ್ಞಾನ ಇರುತ್ತೆ? ज्ञान होता है नौजवानों को? ಏನು ಜ್ಞಾನ ಇರುತ್ತೆ ಅವ್ರಿಗೆ, ನವಯುವಕರಿಗೆ? बच्चे में नहीं ज्ञान होता है। ಮತ್ತೆ ಮಕ್ಕಳಲ್ಲಿ ಆ ಜ್ಞಾನ ಇರೋದಿಲ್ಲ. ಅದು ಯಾವ ಜ್ಞಾನ ಆಗಿದೆ? कुछ अंतर है? ಏನಾದರೂ ವ್ಯತ್ಯಾಸ ಇದೆನಾ? पता ही नहीं। ಗೊತ್ತೇ ಇಲ್ವಾ? हाँ है, हाँ बच्चे को विकार का कोई अनुभव नहीं है ಹಾಂ, ಮಕ್ಕಳಿಗೆ ವಿಕಾರದೇನೂ ಅನುಭವ ಇರೋದಿಲ್ಲ. कि भाई वहाँ जल्दी वो पहुँचेंगे तो विकार का सुख भोगने को मिल जाए। ಅಂದರೆ ಅಲ್ಲಿ ನಾವು ಬೇಗ ತಲುಪಿದ್ರೆ ವಿಕಾರದ ಸುಖ ಅನುಭವಿಸ್ಲಿಕ್ಕೆ ಸಿಕ್ಬಿಡುತ್ತೆ ಅನ್ನೋ ಮಾತು ಅವ್ರ ಬುದ್ಧಿಯಲ್ಲಿರಲ್ಲ. वो ज्ञान नहीं है, ಆ ಜ್ಞಾನ ಇಲ್ಲ. उनमें कुछ भी ऐसा ज्ञान किनमें बच्चों। ಆ ಮಕ್ಕಳಲ್ಲಿ ಆ ಥರ ಏನು ಜ್ಞಾನ ಇರೋದಿಲ್ಲ. तो ये तो बाबा कहते हैं ಮತ್ತೆ ಇದಂತೂ ಬಾಬಾ ಹೇಳ್ತಾರೆ,
क्या ये बच्चे तो फूल हैं। ಏನಂತ ಹೇಳ್ತಾರೆ, ಈ ಮಕ್ಕಳಂತೂ ಹೂ ಆಗಿದ್ದಾರೆ. क्या दिमाग वाले हैं कि नहीं है? ತಲೆ ಉಳ್ಳೋಂಥವ್ರು ಆಗಿದಾರಾ ಅಥವಾ ಇಲ್ವಾ? ये बच्चे, इनका दिमाग दिमाग है, दिमाग ज्यादा चलता है ಅಂದರೆ ಈ ಮಕ್ಕಳು ಯಾರಿದ್ದಾರೆ ಇವರು ತುಂಬ ಬುದ್ಧಿವಂತರಾಗಿದ್ದಾರಾ, ತುಂಬ ಜಾಸ್ತಿ ತಲೆ ಓಡಿಸ್ತಾರಾ, या अ, दिल ज्यादा चलता ಅಥವಾ ಹೃದಯ ಜಾಸ್ತಿ ನಡೆಯುತ್ತಾ? है? दिमाग अभी ತಲೆ ಜಾಸ್ತಿ ನಡೆಯುತ್ತಾ? हाँ बहुत क्या कहते हैं विकसित नहीं हुआ है। ಹಾಂ, ಅದಂತೂ ಅಷ್ಟು ವಿಕಸಿತ ಆಗಿಲ್ಲ. तो जिनको दिमाग बहुत हो जाता है ಅಂದರೆ ಯಾರಿಗೆ ತಲೆ ತುಂಬ ಜಾಸ್ತಿ ಆಗೋಗುತ್ತೆ ಬುದ್ಧಿ, वो ज्यादा अच्छे ಅವ್ರು ಜಾಸ್ತಿ ಒಳ್ಳೆಯವರ? हैं? या शिव बाबा कहते हैं दिल वाला बाप आया हुआ है। ಅಥವಾ ಶಿವಬಾಬಾ ಹೇಳ್ತಾರೆ ದಿಲ್ವಾಲ ಬಾಪ ಬಂದಿದ್ದಾರೆ ಅಂತ, ಅಂದರೆ ಹೃದಯವನ್ನು ಇಷ್ಟಪಡುವಂಥ ತಂದೆ ಬಂದಿದ್ದಾರೆ. दिल वालों को बड़ा समझता ಅವರು ಹೃದಯ ಪ್ರೀತಿ ಇರುವಂಥವ್ರಿಗೆ ದೊಡ್ಡವರು ಅಂತ ತಿಳ್ಕೊತಾರ, या दिमाग वालों को बड़ा समझता ಅಥವಾ ಬುದ್ಧಿ ಹೆಚ್ಚಾಗಿರುವಂಥವ್ರಿಗೆ ದೊಡ್ಡವರು ಅಂತ ತಿಳ್ಕೊತಾರ? हाँ दिल वालों को। ಹಾಂ, ಹೃದಯ ಉಳ್ಳವಂಥವರಿಗೆ ದೊಡ್ಡವರು ಅಂತ ತಿಳ್ಕೊತಾರೆ. और माउंट आबू में भी यादगार मंदिर कौन सा है? ಮತ್ತು ಮೌಂಟ್ ಆಬೂನಲ್ಲೂ ಸಹ ನೆನಪಾರ್ಥದಲ್ಲಿ ಯಾವ ದೇವಸ್ಥಾನ ಇದೆ? दिमाग वाला या दिल वाला? ಬುದ್ಧಿ ಇರುವಂಥ ದೇವಸ್ಥಾನ ಇದೆನಾ ಅಥವಾ ದಿಲ್ವಾಲ ಹೃದಯದ ದೇವಸ್ಥಾನ ಇದೆನಾ? हाँ दिल वाला मंदिर है। ದಿಲ್ವಾಡ ದೇವಸ್ಥಾನ ಇದೆ. हाँ, तो देखो दिल किसे को देते हैं? ಮತ್ತೆ ನೋಡಿ, ಹೃದಯವನ್ನ ಯಾರಿಗೆ ಕೊಡ್ತಾರೆ? आए तो एरोप्लेन में, ಬರೋದಂತೂ ಏರೋಪ್ಲೇನ್ನಲ್ಲಿ ಬಂದಿದ್ದಾರೆ, लेकिन किसको दिल दे के आए? ಆದರೆ ಯಾರಿಗೆ ಹೃದಯ ಕೊಟ್ಟು ಬಂದಿದ್ದಾರೆ? बोलते हैं ना, मैं तुम बच्चों को सिर पर अपने से भी ऊंचा उठा कर रखता हूँ। ಹೇಳ್ತಾರೆ ಅಲ್ವಾ, ನಾನು ನೀವು ಮಕ್ಕಳನ್ನ ನನಗಿಂತನೂ ಜಾಸ್ತಿ ಉನ್ನತವಾಗಿ ತಲೆ ಮೇಲೆ ಏರಿಸಿ ಕೂತ್ಕೊಂತೀನಿ ಅಂತ. कौन से हो तुम बच्चे? ಯಾರಾಗಿದ್ದಾರೆ ನೀವು ಮಕ್ಕಳು ಅಂದರೆ? हैं? वो कौन से बच्चे हैं जिनको भक्ति मार्ग में चित्रों में भी दिखाया जाता है चरित्र की यादगार? ಅದಕ್ಕೆ ಬಾಬಾ ಹೇಳ್ತಾರೆ, ಆ ಮಕ್ಕಳು ಯಾರಾಗಿದ್ದಾರೆ, ಯಾರಿಗೆ ಭಕ್ತಿ ಮಾರ್ಗದಲ್ಲೂ ಸಹ ನೆನಪಾರ್ಥವನ್ನು ತೋರಿಸ್ತಾರೆ, ಚಿತ್ರವನ್ನು ತೋರಿಸ್ತಾರೆ ಚರಿತ್ರೆಯ ನೆನಪಾರ್ಥದಲ್ಲಿ. जिनको बाबा ने अपने से भी ऊंचा उठा करके रख दिया। ಯಾರನ್ನ ಬಾಬಾ ತಮಗಿಂತನೂ ಜಾಸ್ತಿ ಶ್ರೇಷ್ಠ ಸ್ಥಾನದಲ್ಲಿ ಏರಿಸಿ ಕೂತ್ಕೊಂಡಿದ್ದಾರೆ पता है? ಗೊತ್ತಿದೆನಾ? 8 अष्टदेव 8 ದೇವತೆಗಳು ಯಾರಿದ್ದಾರೆ ಅವರನ್ನ. है। तो तुम बच्चों को बहुत सुखी रख करके फिर मैं चला जाता। ಮತ್ತೆ ನೀವು ಮಕ್ಕಳನ್ನ ತುಂಬ ಸುಖಿಯನ್ನಾಗಿಟ್ಬಿಟ್ಟು ನಾನು ಮತ್ತೆ ಹೊರಟೋಗ್ಬಿಡ್ತೀನಿ. अपने धाम, ನನ್ನ ಸ್ಥಾನ ನನ್ನ ಧಾಮಕ್ಕೆ ಹೊರಟೋಗ್ಬಿಡ್ತೀನಿ. कहाँ धाम? ಯಾವುದಾಗಿದೆ ಆ ಧಾಮ? आत्मलोक में चला जाता हूँ। ಆತ್ಮಲೋಕದಲ್ಲಿ ಹೊರಟೋಗ್ಬಿಡ್ತೀನಿ. तुम बच्चों को सुखी कर, ನೀವು ಮಕ್ಕಳನ್ನ ಸುಖಿಯಾಗಿ ಮಾಡಿಬಿಟ್ಟು, तो बच्चे सिर्फ आत्मा बन के रहते हो ಮತ್ತೆ ಮಕ್ಕಳು ಕೇವಲ ಆತ್ಮ ಆಗ್ಬಿಟ್ಟೇ ಇರ್ತೀರಾ, कि आत्मा और देह दोनों की कॉम्बिनेशन वाली दुनिया में रहते हो? ಅಥವಾ ಆತ್ಮ ಮತ್ತೆ ದೇಹ ಎರಡರ ಕಾಂಬಿನೇಷನಿನ ಪ್ರಪಂಚದಲ್ಲಿ ಇರ್ತೀರಾ? है? क्या कहाँ रहते हो? ಏನಂತ ಹೇಳ್ತಾ ಇದ್ದಾರೆ ಬಾಬಾ, ಎಲ್ಲಿರ್ತೀರಾ? तुम तो इस दुनिया में रहते हो ना। ನೀವಂತೂ ಈ ಪ್ರಪಂಚದಲ್ಲಿ ಇರ್ತೀರಾ ಅಲ್ವಾ? कौन सी दुनिया में? ಯಾವ ಪ್ರಪಂಚದಲ್ಲಿ? जो दुनिया में स्थापन करने आया हूँ। ಯಾವ ಪ್ರಪಂಚವನ್ನ ನಾನು ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ. मैं तो नई दुनिया स्थापन करने आया हूँ। ನಾನಂತೂ ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ. है? तो तुम देवान का सुख भी भोगते हो ಮತ್ತೆ ನೀವು ದೇಹಾಭಿಮಾನದ ಸುಖವನ್ನು ಅನುಭವಿಸ್ತೀರಾ, और आत्माभिमान का सुख भी भोगते हो। ಮತ್ತೆ ಆತ್ಮಾಭಿಮಾನದ ಸುಖವನ್ನು ಅನುಭವಿಸ್ತೀರಾ. आत्माभिमान का सुख है अतीन्द्रिय सुख, मन बुद्धि का सुख। ಆತ್ಮಾಭಿಮಾನದ ಸುಖನೇ ಆಗಿದೆ ಅತೀಂದ್ರಿಯ ಸುಖ, ಮನ್ಬುದ್ಧಿಯ ಸುಖ. और फिर है
16 कला संपूर्ण स्वर्ग में जाते हो ಮತ್ತೆ 16 ಕಾಲ ಸಂಪೂರ್ಣ ಸ್ವರ್ಗದಲ್ಲಿ ಹೋಗ್ತೀರಾ, तो कौन सा सुख भोगते हो? ಅವಾಗ ಮತ್ತೆ ಅಲ್ಲಿ ಯಾವ ಸುಖವನ್ನು ಅನುಭವಿಸ್ತೀರಾ? सिर्फ आत्मा का सुख भोगते ಅವಾಗ ಅಲ್ಲಿ ಕೇವಲ ಆತ್ಮನ ಸುಖವನ್ನು ಅನುಭವಿಸ್ತೀರಾ या देह के द्वारा भोगते? ಅಥವಾ ದೇಹದ ಮುಖಾಂತರ ಅನುಭವಿಸ್ತೀರಾ ಸುಖವನ್ನು? देह की इंद्रियों के द्वारा भोगते ದೇಹದ ಇಂದ್ರಿಯಗಳ ಮುಖಾಂತರ ಅನುಭವಿಸ್ತೀರಾ? ज्ञान इंद्रियों के द्वारा भोगते हो या नहीं भोगते हो स्वर्ग में? हाँ, ಸ್ವರ್ಗದಲ್ಲಿ ಜ್ಞಾನೇಂದ್ರಿಯಗಳ ಮುಖಾಂತರ ಸುಖವನ್ನು ಅನುಭವಿಸ್ತೀರೋ ಇಲ್ವೋ? ಹಾಂ, ಅನುಭವಿಸ್ತೀರಾ. ज्ञान इंद्रियां श्रेष्ठ होती। ಜ್ಞಾನೇಂದ್ರಿಯಗಳಂತೂ ಶ್ರೇಷ್ಠ ಆಗಿರುತ್ತೆ. तो आधा कल्प ज्ञान इंद्रियों का सुख भोगने वाले ಮತ್ತೆ ಅರ್ಧ ಕಲ್ಪದಲ್ಲೂ ಸಹ ಜ್ಞಾನೇಂದ್ರಿಯಗಳ ಸುಖವನ್ನು ಅನುಭವಿಸುವಂಥವ್ರು तुम बहुत सुखी रहते। ನೀವು ತುಂಬ ಸುಖಿಯಾಗಿರ್ತೀರಾ. और यही मैं सिखाने आया हूँ। ಮತ್ತೆ ಇದನ್ನೇ ನಾನು ಕಲಿಸ್ಲಿಕ್ಕೋಸ್ಕರ ಬಂದಿದ್ದೀನಿ. क्या क्या सिखाने आया हूँ? ಏನು ಕಲಿಸ್ಲಿಕ್ಕೋಸ್ಕರ ಬಂದಿದ್ದೀನಿ? या तो अतीन्द्रिय सुख भोगो ऊंचते ऊंच, ಒಂದಂತೂ ಅತೀಂದ್ರಿಯ ಸುಖವನ್ನು ಅನುಭವಿಸಿ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಸುಖ. या तो हाँ ज्ञान इंद्रियों का श्रेष्ठ इंद्रियों का सुख भोगो। ಇಲ್ದಿದ್ರೆ ಜ್ಞಾನೇಂದ್ರಿಯ ಏನಿದೆ ಅದರ ಶ್ರೇಷ್ಠ ಇಂದ್ರಿಯಗಳ ಸುಖವನ್ನು ಅನುಭವಿಸಿ. देखो हैं? उस सुखी दुनिया में जहाँ देवताएं श्रेष्ठ इंद्रियों का सुख भोगते हैं, ಮತ್ತೆ ನೋಡಿ, ಆ ಸುಖಿ ಪ್ರಪಂಚದಲ್ಲಿ ದೇವತೆಗಳು ಯಾವ ಶ್ರೇಷ್ಠ ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸ್ತಾರೆ, वहाँ उनको कितना सुख मिलता है। ಅಲ್ಲಿ ಅವರಿಗೆ ಎಷ್ಟೊಂದು ಸುಖ ಸಿಗುತ್ತೆ. क्षणभंगुर सुख मिलता है कि लंबे से लंबे टाइम का सुख मिलता ಅವರಿಗೆ है। ಕ್ಷಣಭಂಗುರ ಸುಖ ಸಿಗುತ್ತಾ, ಅಲ್ಪಕಾಲದ್ದು, ಅಥವಾ ತುಂಬ ಜಾಸ್ತಿ ಸಮಯಕ್ಕೋಸ್ಕರ ಸುಖ ಸಿಗುತ್ತಾ? 24 घंटे सुख में ही रहते हैं ಅವ್ರು 24 ಗಂಟೆನೂ ಸಹ ಸುಖದಲ್ಲೇ ಇರ್ತಾರಾ या दुख में आते हैं? ಅಥವಾ ದುಃಖದಲ್ಲಿ ಬರ್ತಾರಾ? अरे वहाँ तो इतना सुख में रहते हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಅಲ್ಲಂತೂ ಇಷ್ಟೊಂದು ಜಾಸ್ತಿ ಸುಖದಲ್ಲಿ ಇರ್ತಾರೆ, कि सोते भी नहीं है। ಅಲ್ಲಂತೂ ಅವ್ರು ಮಲ್ಗದೇ ಇಲ್ಲ. अगर नींद आ जाए तो क्या होता है? सपने भी आते हैं, सुख के भी और ಒಂದು ವೇಳೆ ನಿದ್ದೆ ಬಂದ್ಬಿಟ್ರೆ ಏನಾಗುತ್ತೆ? ಕನಸುಗಳು ಸಹ ಬರುತ್ತೆ, ಸುಖದ ಕನಸು ಬರುತ್ತೆ, दुख के भी सपने आते ಮತ್ತೆ ದುಃಖದ್ದು ಕನಸು ಬರುತ್ತೆ. हैं। लेकिन तुम तो सदा आत्मिक स्टेज में जागृत अवस्था में रहते। ಆದರೆ ನೀವಂತೂ ಯಾವಾಗಲೂ ಆತ್ಮಿಕ ಅವಸ್ಥೆಯಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಇರ್ತೀರಾ. देह की अज्ञान की अवस्था में रहते नहीं। ದೇಹದ ಅಜ್ಞಾನದ ಅವಸ್ಥೆಯಲ್ಲಿ ಇರೋದೇ ಇಲ್ಲ. बाकी क्या है कि वो साधारण रूप में होने के कारण ही बेचारे मुझते हैं। ಬಾಕಿ ಅವರು ಸಾಧಾರಣ ರೂಪದಲ್ಲಿರೋ ಕಾರಣದಿಂದನೇ ಕನ್ಫ್ಯೂಸ್ ಆಗ್ತಾರೆ. एकदम घड़ी घड़ी भूल जाते हैं। किसको? ತಕ್ಷಣ ಸೆಕೆಂಡಿಗೂ ಮರ್ತೋಗ್ಬಿಡ್ತಾರೆ. ಯಾರನ್ನ? शिव बाबा को एकदम घड़ी घड़ी भूल जाते हैं। ಶಿವವನ್ನ ಸೆಕೆಂಡಿಗೂ ಮರ್ತೋಗ್ಬಿಡ್ತಾರೆ. क्यों? कारण क्या बताया? ಯಾಕೆ? ಕಾರಣ ಏನು ಅಂತ ಹೇಳಿದ್ರು? साधारण रूप है बाबा का, ಸಾಧಾರಣ ರೂಪ ಆಗಿದೆ ಬಾಬಂದು, इसलिए भूल जाते। ಅದಕ್ಕೋಸ್ಕರ ಮರ್ತ್ ಬಿಡ್ತಾರೆ. अगर कृष्ण के रूप में सजा सजाया आकर्षण मूर्ति दिखाई पड़े ಒಂದ್ ವೇಳೆ ಕೃಷ್ಣನ ರೂಪದಲ್ಲಿ ಅಲಂಕಾರ ಮಾಡಿರೋಂಥವ್ರು ಆಕರ್ಷಣೆಯ ರೂಪದಲ್ಲಿ ಒಂದ್ ವೇಳೆ ಕಾಣಿಸಿದ್ರೆ तो फिर चिपक जाए, ಅವಾಗ ಹೋಗ್ಬಿಟ್ಟು ಅಂಟ್ಕೊಂಡ್ಬಿಡ್ತಾರೆ. चिमट जाए, छोड़े ही नहीं। ಅವಾಗ ಆ ಥರ ಅಂಟ್ಕೊಂಡ್ಬಿಡ್ತಾರೆ, ಅವ್ರು ಮತ್ತೆ ಬಿಡೋದೇ ಇಲ್ಲ. बाबा कहते हैं ಅದಕ್ಕೆ ಮತ್ತೆ ಬಾಬಾ ಹೇಳ್ತಾರೆ, सिर्फ बच्चे। अच्छा, ಕೇವಲ ಮಕ್ಕಳೇ. औरों का कल्याण भी तो करना है ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಬೇರೆಯವರ ಕಲ್ಯಾಣನೂ ಸಹ ಮಾಡಬೇಕಾಗಿದೆ ಅಲ್ವಾ? क्या कि बच्चा बन करके गोद के सुख ले करके ಅಂದ್ರೆ ಮಗು ಆಗ್ಬಿಟ್ಟು ಮಡಿಲಿನ ಸುಖವನ್ನ ತಗೊಂಡ್ಬಿಟ್ಟು अपना ही कल्याण करना है। ಸ್ವಯಂನ ಕಲ್ಯಾಣನೇ ಮಾಡ್ಕೋಬೇಕಷ್ಟೇನಾ? बच्चा बने रहना अच्छा है सदा काल। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸದಾ ಕಾಲದಲ್ಲೂ ಸಹ ಮಗು ಆಗ್ಬಿಟ್ಟು ಇರೋದು ಒಳ್ಳೇದಾ? जैसे दिखाते हैं शंकर जी की गोद में ಯಾವ ರೀತಿ ತೋರಿಸ್ತಾರೆ, ಶಂಕರನ ಮಡಿಲಲ್ಲಿ कृष्ण बच्चा बैठा हुआ, ಕೃಷ್ಣ ಮಗು ಕುತ್ಕೊಂಡಿದ್ದಾನೆ. तो बच्चा बुद्धि बना रहे वो अच्छा, ಮತ್ತೆ ಅವ್ರ ಮಗುವಿನ ತರ ಬುದ್ಧಿ ಉಳ್ಳೋಂತವ್ರೆ ಆಗಿರ್ತಾರೆ, ಅದು ಒಳ್ಳೇದಾ? या
होशियार बुद्धि बने ಅಥವಾ ಹುಷಾರಿರುವಂಥ ಬುದ್ಧಿ ಉಳ್ಳವರಾದರೆ वो अच्छा। ಅದು ಒಳ್ಳೇದಾ? हाँ, तो कब होशियार बनेंगे? ಮತ್ತೆ ಯಾವಾಗ ಅವ್ರು ಹುಷಾರಾಗ್ತಾರೆ? बच्चे सिर्फ दिल वाले बन करके रहेंगे ಮಕ್ಕಳು ಕೇವಲ ಹೃದಯ ಉಳ್ಳಂಥವ್ರೆ ಆಗ್ಬಿಟ್ಟಿದ್ರೆ, भावनावादी बन करके रहेंगे, भक्ति की भावना, ಕೇವಲ ಭಾವನಾವಾದಿಗಳಾಗ್ಬಿಟ್ಟೇ ಇದ್ರೆ ಭಕ್ತಿಯ ಭಾವನೆ, भगवान आके भावना का बाड़ा पूरा देते। ಭಗವಂತ ಬಂದ್ಬಿಟ್ಟು ಭಾವನೆಯ ಫಲವನ್ನ ಪೂರ್ತಿ ಕೊಡ್ತಾರೆ। या दिमाग से भी काम करेंगे, ಅಥವಾ ಬುದ್ಧಿಯಿಂದನೂ ಕೆಲಸ ಮಾಡ್ತೀರಾ? दोनों से काम करेंगे तो सारी दुनिया में औरों का भी कल्याण करेंगे। ಎರಡರಿಂದನೂ ಕೆಲಸ ಮಾಡಿದ್ರೆ ಮತ್ತೆ ಇಡೀ ಪ್ರಪಂಚದಲ್ಲಿ ಬೇರೆಯವರ ಕಲ್ಯಾಣವನ್ನು ಮಾಡ್ತೀರಾ? करना है ना, ಮಾಡಬೇಕಾಗಿದೆ ಅಲ್ವಾ? देखो ये भंडारी भी चाहे तो बहुत कल्याण कर सकती है बच्चों को। ಮತ್ತೆ ನೋಡಿ, ಭಂಡಾರಿನೂ ಸಹ ಬೇಕು ಅಂದ್ರೆ ಇಷ್ಟಪಟ್ರೆ ಮಕ್ಕಳ ತುಂಬಾ ಕಲ್ಯಾಣ ಮಾಡ್ಬೋದಾಗಿದೆ। अगर सिर्फ ऊंचते ऊंच की याद में रह करके भोजन बनावे, ಒಂದ್ ವೇಳೆ ಯಾರು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದಾರೆ ತಂದೆ ಅವ್ರ ನೆನ್ಪಿನಲ್ಲಿ ಇದ್ಬಿಟ್ಟು ಅಡುಗೆಯನ್ನ ಮಾಡಿದ್ರೆ, और फिर ज्ञान में रह करके बनावे, ಮತ್ತೆ ಜ್ಞಾನದಲ್ಲಿ ಇದ್ಬಿಟ್ಟು ಮಾಡಬೇಕು। ज्ञान बच्चे को ज्यादा होता है या जिनको दिमाग भी होता है सालिम, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಜ್ಞಾನ ಏನಿದೆ ಇದು ಮಕ್ಕಳಿಗೆ ಜಾಸ್ತಿ ಇರುತ್ತಾ ಅಥವಾ ಯಾರು ತಿಳುವಳಿಕೆ ಉಳ್ಳವರಾಗಿರ್ತಾರೆ ದೊಡ್ಡವರಾಗಿರ್ತಾರೆ उनको दिमाग ज्यादा ಅವ್ರಿಗೆ ಅವ್ರ ಹತ್ರ ಬುದ್ಧಿ ತಿಳುವಳಿಕೆ ಜಾಸ್ತಿ ಇರುತ್ತಾ? ज्ञान ज्यादा होता है। ಯಾರ ಹತ್ರ ಜ್ಞಾನ ಜಾಸ್ತಿ ಇರುತ್ತೆ? हाँ, दिमाग भी तो चाहिए ना। ಹಾ, ಬುದ್ಧಿನೂ ಸಹ ಬೇಕಾಗಿದೆ ಅಲ್ವಾ? तो ज्ञान में रह करके बनावे ಮತ್ತೆ ಜ್ಞಾನದಲ್ಲಿ ಇದ್ಬಿಟ್ಟು ಮಾಡಬೇಕು। कि मैं जो बनाए रही हूँ वो किसके लिए बनाई रही हूँ, ಮತ್ತೆ ನಾನು ಏನೇ ಮಾಡ್ತಾ ಇದ್ದೀನಿ ಅದು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? तो ज्ञान में रह करके बनावे वो उसकी तो कुछ बात ही नहीं। ಹಾ, ಜ್ಞಾನದಲ್ಲಿ ಇದ್ಬಿಟ್ಟು ಮಾಡಿದ್ರೆ ಅದರದಂತೂ ಮಾತೇ ಇಲ್ಲ ಏನು। क्योंकि ज्ञान उतना गहराई से बुद्धि में बैठा नहीं, ಯಾಕೆಂದ್ರೆ ಜ್ಞಾನ ಇಷ್ಟೊಂದು ಆಳದಲ್ಲಿ ಬುದ್ಧಿಯಲ್ಲಿ ಕುತ್ಕೊಂಡೇ ಇಲ್ಲ। इसलिए फिर कहेंगे कि ज्ञान की बात भी नहीं। ಅದಕ್ಕೋಸ್ಕರ ಮತ್ತೆ ಹೇಳಲಾಗುತ್ತೆ ಜ್ಞಾನದಂತೂ ಮಾತೇ ಇಲ್ಲ। बाबा ने बताया ना, ಬಾಬಾ ಅಂತೂ ಹೇಳಿದ್ದಾರೆ ಅಲ್ವಾ, तुम पावन काय से बनते हो, ನೀವು ಪಾವನರು ಯಾವುದರಿಂದ ಆಗ್ತೀರಾ? लगाओ जहाँ लगता है ಸೆಳೆತ ಎಲ್ಲಿ ಇರುತ್ತೆ ನಮ್ದು, एक के साथ उससे पावन बनते हो। ಅಂದ್ರೆ ಒಬ್ರ ಜೊತೆ ನಮ್ದೇನ್ ಸೆಳೆತ ಇರುತ್ತೆ ಅದರಿಂದ ನಾವು ಪಾವನರಾಗ್ತೀವ? ये बुद्धि का योग सारा दिन औरों के साथ लगा रहता है, उनसे पावन बनते हो। ಅಥವಾ ಬುದ್ಧಿಯೋಗ ಏನಿದೆ ಅದು ಇಡೀ ದಿನದಲ್ಲಿ ಅವರಲ್ಲಿ ಇವರಲ್ಲಿ ಸಿಕ್ಕಾಕೊಂಡಿರುತ್ತೆ ಅದರಿಂದ ಪಾವನರಾಗ್ತೀರಾ? ज्ञान से कोई पावन नहीं बन सकते। ಜ್ಞಾನದಿಂದ ಯಾರು ಪಾವನರಾಗ್ಲಿಕ್ಕೆ ಸಾಧ್ಯ ಇಲ್ಲ। कैसे पावन बनते? ಯಾವುದರಿಂದ ಪಾವನರಾಗ್ತಾರೆ? हाँ, याद से पावन बनते। ನೆನಪಿನಿಂದನೇ ಪಾವನರಾಗ್ತಾರೆ। याद से पावन होने का है। ನೆನಪಿನಿಂದನೇ ಪಾವನರಾಗಬೇಕಾಗಿದೆ। किसकी याद से? अनेकों की याद से ಯಾರ ನೆನಪಿನಿಂದ? ಅನೇಕರ ನೆನಪಿನಿಂದನಾ? नहीं, ज्ञान के आधार पर समझाना ಇಲ್ಲ, ಜ್ಞಾನದ ಆಧಾರದಿಂದ ತಿಳ್ಕೊಂಡ್ರಲ್ವಾ कि ऊंचे ऊंची से दुनिया में जन्म जन्मांतर पार्ट बजाने वाला हीरो पार्टधारी कौन है। ಅಂದರೆ ಈ ಸೃಷ್ಟಿಯಲ್ಲಿ ಜನ್ಮ ಜನ್ಮಾಂತರದಲ್ಲಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪಾತ್ರ ಮಾಡುವಂತ ಹೀರೋ ಪಾತ್ರಧಾರಿ ಯಾರಾಗಿದ್ದಾರೆ? उसकी याद में भोजन बनाते हो? ಅವ್ರ ನೆನಪಿನಲ್ಲಿ ಇದ್ಬಿಟ್ಟು ಅಡುಗೆ ಮಾಡ್ತೀರಾ? नहीं तो क्या होगा? ಇಲ್ದಿದ್ರೆ ಮತ್ತೇನಾಗುತ್ತೆ? नहीं तो फिर सजाएं खाते हैं। ಇಲ್ದಿದ್ರೆ ಮತ್ತೆ ಶಿಕ್ಷೆಯನ್ನು ಅನುಭವಿಸ್ತೀರಾ? फिर बेइज्जती वाले को पद क्या मिलेगा? ಮತ್ತೆ ಯಾರ್ದು ಇನ್ಸಲ್ಟ್ ಆಗೋಗ್ಬಿಡುತ್ತೆ, ಅವ್ರದ್ದು ಪದವಿ ಏನು ಸಿಗುತ್ತೆ ಅವರಿಗೆ? कि भाई भंडारी ने भोजन तो बनाया, ಅಂದ್ರೆ ಭಂಡಾರಿ ಯಾರಿದ್ದಾರೆ ಅವ್ರು ಅಡುಗೆ ಅಂತೂ ಮಾಡಿದ್ದಾರೆ, लेकिन
व्यभिचारी याद में औरों की याद में भोजन बनाया। ಆದರೆ ವ್ಯಭಿಚಾರಿ ನೆನಪಿನಲ್ಲಿ ಬೇರೆ ಬೇರೆಯವರ ನೆನಪಿನಲ್ಲಿ ಅಡುಗೆಯನ್ನು ಮಾಡ್ತಾರೆ. तो इनका चित्र रखें ಮತ್ತು ಇವ್ರ ಚಿತ್ರವನ್ನು ಇಟ್ಕೋಬೇಕಾ, या नहीं रखें? ಇಟ್ಕೋಬೇಕಾ ಅಥವಾ ಇಟ್ಕೋಬಾರ್ದಾ? तो देखो मस्जिदें बहुत है, बहुत लब चला जाता है। ಮತ್ತೆ ನೋಡಿ ತುಂಬ ಪ್ರೀತಿ ಬೇರೆಯವರಲ್ಲಿ ಹೊರಟೋಗ್ಬಿಡುತ್ತೆ. है काहे में? ಯಾವುದರಲ್ಲಿ? अपन को आत्मा नहीं समझते हैं ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಳ್ಳೋದಿಲ್ಲ. तो लब कहाँ चला जाता है? ಮತ್ತೆ ಆ ಪ್ರೀತಿ ಎಲ್ಲ ಹೊರಟೋಗ್ಬಿಡುತ್ತೆ. देह में भान में रहते हैं तो साकार में बुद्धि चली जाती है। ದೇಹಾಭಿಮಾನದಲ್ಲಿ ಇರ್ತಾರೆ, ಅವಾಗ ಮತ್ತೆ ಬುದ್ಧಿ ಸಾಕಾರದಲ್ಲಿ ಹೊರಟೋಗ್ಬಿಡುತ್ತೆ. बाबा कहते नहीं, ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲ, माँ में एकम याद करो। ಮಾಮೇಕಂ ನೆನ್ಪು ಮಾಡಿ. जो साकार शरीरधारी हैं उनमें भी ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರು ಸಾಕಾರ ಶರೀರಧಾರಿ ಆಗಿದ್ದಾರೆ ಅವರಲ್ಲೂ ಸಹ मुझे एक को याद करो। ನನ್ನೊಬ್ಬರನ್ನೇ ನೆನ್ಪು ಮಾಡಿ. तो सब सेंटर्स में, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಎಲ್ಲ ಸೆಂಟರ್ಸ್ಗಳಲ್ಲಿ घर में ये अपना शिव का चित्र रख दो। ಮನೆಯಲ್ಲಿ ನೀವು ಈ ಶಿವನ ಚಿತ್ರವನ್ನು ಇಟ್ಬಿಡಿ. शिव का चित्र, ಶಿವನ ಚಿತ್ರ ಅಂದರೆ शिव निराकार ज्योति बिंदु है, ಶಿವ ನಿರಾಕಾರ ಜ್ಯೋತಿರ್ಬಿಂದು ಆಗಿದಾರ, विचित्र है ವಿಚಿತ್ರ ಆಗಿದಾರ या चित्र होता है? ಅಥವಾ ಚಿತ್ರ ಇರುತ್ತಾ? विचित्र है, ವಿಚಿತ್ರ ಆಗಿದಾರ, उसका चित्र नहीं होता, ಅವ್ರದ್ದು ಚಿತ್ರ ಇರೋದಿಲ್ವಾ? साकार में आता नहीं ಸಾಕಾರದಲ್ಲಿ ಬರೋದಿಲ್ವಾ? तो चित्र होगा कि नहीं? ಮತ್ತೆ ಚಿತ್ರ ಇರುತ್ತೋ ಇಲ್ವೋ? हाँ, तो चित्र रख दियो घर में। ಹಾ, ಮನೆಯಲ್ಲಿ ಚಿತ್ರವನ್ನು ಇಟ್ಬಿಡಿ. है घर में है? अरे आत्मा का घर कौन सा है? ಮನೆಯಲ್ಲಿ ಅಂದರೆ ಆತ್ಮನ ಮನೆ ಯಾವುದಾಗಿದೆ? ये शरीर ही तो आत्मा का घर है ना। ಈ ಶರೀರನೇ ಆತ್ಮನ ಮನೆ ಆಗಿದೆ ಅಲ್ವಾ? है तो इस शरीर में जो देह अभिमान की जंक है ना, ಮತ್ತೆ ಈ ಶರೀರದಲ್ಲಿ ದೇಹಾಭಿಮಾನದ ತುಕ್ಕೇನಿದೆ ಅಲ್ವಾ? है उस जंक के कारण जो औरों का संग का रंग लगता है ना, ಆ ತುಕ್ಕಿರೋ ಕಾರಣದಿಂದ ಬೇರೆ ಬೇರೆಯವರ ಸಂಘದ ರಂಗೇನು ಅಂಟ್ಕೊಳ್ಳುತ್ತೆ ಅಲ್ವಾ? उससे जंक बढ़ती है। ಅದರಿಂದ ಆ ತುಕ್ಕಿನೂ ಹೆಚ್ಚಾಗ್ತಾ ಹೋಗುತ್ತೆ. तो बहुत खराब जंक है ಮತ್ತೆ ಇದು ತುಂಬಾ ಕೆಟ್ಟದಾಗಿರುವಂತ ತುಕ್ಕಾಗಿದೆ. ये औरों की लगाव झुकाव की जंक। ಇದು ಬೇರೆ ಬೇರೆಯವರ ಲಗಾವ್ ಜುಕಾವೇನಿದೆ ಅವರಲ್ಲಿ ಅಟ್ಯಾಚ್ಮೆಂಟ್ ಇರುವಂತ ಒಂದು ತುಕ್ಕಾಗಿದೆ. अच्छा, मीठे मीठे सिकीले रूहानी बच्चों प्रति रूहानी बाप व दादा का याद प्यार गुड मॉर्निंग। ಮಧುರವಾಗಿರುವಂಥ ರುಹಾನಿ ತುಂಬ ಸಮಯದ ನಂತರ ಆಗಲಿ ಸಿಕ್ಕಿರುವಂಥ ಮಕ್ಕಳಿಗೆ ರುಹಾನಿ ತಂದೆ ಮತ್ತು ದಾದಾರವರ ನೆನಪು ಮತ್ತು ಪ್ರೀತಿ. देखो फिर बाबा ನೋಡಿ ಮತ್ತೆ ಹೇಳಿದ್ರು ಬಾಬಾ. नहीं बारा बताते बताते ಹೇಳ್ತಾ ಹೇಳ್ತಾನು ಬಾಬಂದು ಹೊಟ್ಟೆ ತುಂಬಿಲ್ಲ, ಮತ್ತೆ ಹೇಳ್ತಾ ಇದ್ದಾರೆ. बाबा कहते हैं इंदौर में भी जाना चाहिए। ಬಾಬಾ ಹೇಳ್ತಾರೆ ಇಂದೋರ್ನಲ್ಲೂ ಸಹ ಹೋಗಬೇಕಾಗಿದೆ. ये क्या इंदौर होता है? ಇದೇನಾಗಿರುತ್ತೆ ಇಂದೋರ್? एक है अंध का इंदौर ಒಂದಾಗಿದೆ ಹದ್ದಿನ ಇಂದೋರ್, और एक है ಮತ್ತೆ ಇನ್ನೊಂದಾಗಿದೆ बेहद का इंदौर। ಬೇಹದ್ದಿನ ಇಂದೋರ್. बेहद का इंदौर माने ಬೇಹದ್ದಿನ ಇಂದೋರ್ ಅಂದರೆ है जो बाहर की दुनिया में है, नहीं जाती है, जिनकी बुद्धि ಯಾರ ಬುದ್ಧि ಹೊರಗಡೆ ಪ್ರಪಂಚದಲ್ಲಿ ಹೋಗೋದಿಲ್ಲ, अंदर ब्राह्मणों की दुनिया में ही जिनकी बुद्धि रहती है, ಒಳಗಡೆ ಬ್ರಾಹ್ಮಣರ ಪ್ರಪಂಚದಲ್ಲೇ ಯಾರ ಬುದ್ಧಿ ಇರುತ್ತೆ, तो उनको कहेंगे इंदौर वाले। ಆವಾಗ ಅವರಿಗೆ ಹೇಳಲಾಗುತ್ತೆ ಇಂದೋರ್ನವರು ಅಂತ. और ब्राह्मण भी कैसे? ಮತ್ತೆ ಬ್ರಾಹ್ಮಣರು ಸಹ ಯಾವ ಥರ? सूर्यवंशी ब्राह्मण ಸೂರ್ಯವಂಶಿ ಬ್ರಾಹ್ಮಣರ या चंद्रवंशी इस्लामवंशी बौद्ध वंशियों में कन्वर्ट होने वाले, ಅಥವಾ ಇಸ್ಲಾಂ ವಂಶಿ ಬೌದ್ಧಿ ವಂಶಿ ಮುಸ್ಲಿಂ ವಂಶಿ ಇದರಲ್ಲೆಲ್ಲ ಕನ್ವರ್ಟ್ ಆಗುವಂಥ ಬ್ರಾಹ್ಮಣರ. हाँ? तो इंदौर में बुद्धि जाना चाहिए। ಮತ್ತೆ ಇಂದೋರ್ನಲ್ಲಿ ಬುದ್ಧಿ ಹೋಗಬೇಕಾಗಿದೆ. जो एक दफा होकर के गए ಯಾರು ಒಂದ್ಸತಿ ಹೋಗ್ಬಿಟ್ಟು ಬರ್ತಾರೆ है,
वो महारथी तो होंगे ना, ಅಂದರೆ ಯಾರು ಒಂದ್ಸತಿ ಬಂದ್ಬಿಟ್ಟು ಹೋಗ್ತಾರೆ ಅವರು ಮಹಾರಥಿಗಳಂತೂ ಆಗಿರ್ತಾರೆ. जो एक दफा होके आए हैं, ಯಾರು ಒಂದ್ಸತಿ ಬಂದಿದ್ದಾರೆ फिर वो ही जावे. कहाँ की बात बताई? ಮತ್ತೆ ಅವರೇ ಹೋಗ್ತಾರೆ. ಮತ್ತೆ ಇದು ಎಲ್ಲಿಯ ಮಾತನ್ನ ಹೇಳಿದ್ರು? एक दफा होकर के आए हैं यहाँ. ಅಂದರೆ ಯಾರು ಒಂದ್ಸತಿ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತ ಎಲ್ಲಿ ಮಾತು ಹೇಳ್ತಾ ಇರೋದು? फिर वो ही जावे. ಮತ್ತೆ ಅವರೇ ಹೋಗ್ತಾರೆ. कहाँ की बात बताई? ಮತ್ತೆ ಇದು ಎಲ್ಲಿಯ ಮಾತನ್ನ ಹೇಳಿದ್ರು? अरे एडवांस में भी जो आते हैं ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಅಡ್ವಾನ್ಸ್ನಲ್ಲೂ ಸಹ ಯಾರು ಬರ್ತಾರೆ? वो एक दफा उम मंडली में गए थे ना. ಅವ್ರು ಒಂದ್ಸತಿ ಉಮ್ಮಂಡಲಿಯಲ್ಲಿ ಹೋಗಿದ್ರು ಅಲ್ವಾ? हाँ, तो वो ही फिर जावे. ಅವರೇ ಮತ್ತೆ ಹೋಗ್ತಾರೆ. बाबा ने सुनाया. ಬಾಬಾ ಹೇಳ್ತಾರೆ कहाँ जावे? ಎಲ್ಲಿ ಹೋಗ್ಬೇಕು? इंदौर में. बाहर की दुनिया में बुद्धि न जाए. ಎಲ್ಲಿ ಹೋಗ್ಬೇಕು ಬುದ್ಧಿ? ಇಂದೋರಿಗೆ. ಇಂದೋರ್ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಬುದ್ಧಿ ಹೋಗ್ಬಾರ್ದು. सुनाया कि इंदौर भी अच्छा गांव है. ಹೇಳಿದ್ರು ಇಂದೋರ್ ಸಹ ಒಳ್ಳೆ ಊರಾಗಿದೆ. भी बहुत अच्छा गांव. ಅಂದ್ರೆ ಇದು ಸಹ ಇಂದೋರ್ ಸಹ ತುಂಬಾ ಒಳ್ಳೆ ಊರಾಗಿದೆ ಅಂತ ಹೇಳಿದ್ರು. भी क्यों लगाई दी है? ಇದು ಸಹ ಅಂತ ಯಾಕೆ ಹೇಳಿದ್ರು? माने और भी गांव हैं ಅಂದ್ರೆ ಇನ್ನೂ ಊರುಗಳ ಆ ರೀತಿ ಇದೆ. जो हद में और बेहद में ಅದು ಹದ್ದಿನಲ್ಲಿ ಮತ್ತೆ ಬೇಹದ್ದಿನಲ್ಲಿ चैतन्य रूप में पार्ट बजाने वाली आत्माओं की यादगार बनी हुई है. ಚೈತನ್ಯ ರೂಪದಲ್ಲಿ ಪಾತ್ರ ಮಾಡುವಂತವರ ನೆನಪಾರ್ಥ ಆಗಿದೆ. वो भी अच्छे गांव हैं. ಅದು ಸಹ ಒಳ್ಳೆ ಊರುಗಳೇ ಆಗಿದೆ. बहुत अच्छे गांव. इंदौर से भी ज्यादा अच्छा कोई गांव हो सकता है? ತುಂಬಾ ಒಳ್ಳೆ ಊರಾಗಿದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಂದೋರ್ಗಿಂತನೂ ಜಾಸ್ತಿ ಒಳ್ಳೆ ಊರು ಯಾವ್ದಾದ್ರು ಆಗ್ಬೋದಾಗಿದೆನಾ? जो डोर के अंदर ही रहते हैं. ಯಾರು ಡೋರ್ ಅಂದ್ರೆ ಬಾಗಿಲು ಒಳಗಡೆನೆ ಇರ್ತಾರೆ. बाहर की दुनिया में बुद्धि जाती नहीं. ಹೊರಗಡೆ ಪ್ರಪಂಚದಲ್ಲಿ ಅವ್ರ ಬುದ್ಧಿ ಹೋಗೋದೇ ಇಲ್ಲ. कोई नहीं, याद ही नहीं आ रहा. ಯಾರೋ ನೆನಪೇ ಬರ್ತಾ ಇಲ್ವಾ? याद ही नहीं आ रहा. ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ ನೆನಪೇ ಬರ್ತಾ ಇಲ್ಲ. नेपाल वो गांव थोड़े ही है, वो तो ಯಾರು ಅಂದ್ರು ನೇಪಾಲ್ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ನೇಪಾಲ್ ಏನು ಊರಾಗಿದೆನಾ? देश का नाम है. ಅದಂತೂ ದೇಶದ ಹೆಸರಾಗಿದೆ. गांव हो शहर हो, ಹಳ್ಳಿ ಆಗಿರ್ಲಿ ಪಟ್ಟಣ ಆಗಿರ್ಲಿ. ओहो, कंपिल गांव है. ಕಂಪಿಲ್ ಹಳ್ಳಿ ಆಗಿದೆ. कंपिला माने ईश्वरीय सेवा में ज्यादा नहीं पिला. ಕಂಪಿಲ ಕಂಪಿಲ ಅಂದ್ರೆ ಈಶ್ವರೀಯ ಸೇವೆಯಲ್ಲಿ ಜಾಸ್ತಿ ಕುಡಿಸ್ಬೇಡಿ, कंपिला ಕಡಿಮೆ ಕುಡಿಸಿ. तो कंपिला में यादगार है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಕಂಪಿಲ್ನಲ್ಲಿ ನೆನಪಾರ್ಥ ಇದೆ. किसी की? ಯಾರು ನೆನಪಾರ್ಥ ಇದೆ? द्रौपदी कुंड की ದ್ರೌಪದಿ ಕುಂಡದ ನೆನಪಾರ್ಥ ಇದೆ. है कि नहीं? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಇದೇನೋ ಇಲ್ವೋ? वो द्रौपदी कुंड कहीं और है दुनिया में? ಆ ದ್ರೌಪದಿ ಕುಂಡ ಪ್ರಪಂಚದಲ್ಲಿ ಬೇರೆ ಎಲ್ಲಾದ್ರೂ ಇದೆನಾ? है यादगार नहीं. ಆ ನೆನಪಾರ್ಥ ಎಲ್ಲಾದ್ರೂ ಇದೆನಾ? ಬೇರೆ ಇಲ್ಲ. तो वो ज्ञान और योग की अग्नि जलाई गई उसमें. ಮತ್ತೆ ಅಲ್ಲಿ ಜ್ಞಾನ ಮತ್ತೆ ಯೋಗದ ಬೆಂಕಿಯನ್ನ ಹಚ್ಚಲಾಗಿತ್ತು. बेहद ज्ञान योग की अग्नि, ಬೇಹದ್ದಿನ ಯೋಗದ ಅಗ್ನಿ हद के ज्ञान योग की अग्नि ಅಥವಾ ಹದ್ದಿನ ಜ್ಞಾನ ಯೋಗದ ಅಗ್ನಿ ಆಗಿದೆನಾ? है. बेहद ज्ञान योग की अग्नि. ಬೇಹದ್ದಿನ ಜ್ಞಾನ ಯೋಗದ ಅಗ್ನಿ ಆಗಿದೆ. तो देखो ये जो बेहद ज्ञान योग की अग्नि जलाई ಮತ್ತೆ ನೋಡಿ ಬೇಹದ್ದಿನ ಜ್ಞಾನ ಯೋಗದ ಬೆಂಕಿಯನ್ನ ಏನು ಹಚ್ಚಿದ್ದಾರೆ है, वो द्रौपदी ने लगातार जलाई. ಮತ್ತೆ ಅದನ್ನ ದ್ರೌಪದಿ ಯಾರಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಆ ಬೆಂಕಿಯನ್ನ ಹಚ್ತಾರ? के नहीं जलाई. ಅಥವಾ ಹಚ್ಚಲಿಲ್ವಾ? तो देखो बाबा ने बताया तुम इंदौर में भी खोल सकते हो. ಅದಕ್ಕೆ ನೋಡಿ ಮತ್ತೆ ಬಾಬಾ ಹೇಳಿದ್ರು ನೀವು ಇಂದೋರ್ನಲ್ಲೂ ಸಹ ತೆಗಿಬೋದಾಗಿದೆ.
मिलाई करके ये कर सकते हो। ಸೇರಿಸ್ಬಿಟ್ಟು ಈ ರೀತಿ ಮಾಡ್ಬೋದಾಗಿದೆ. क्या मिलाई करके? ಏನು ಸೇರಿಸ್ಬಿಟ್ಟು? हैं? क्या मिलाई करके? ಏನು ಸೇರಿಸ್ಬಿಟ್ಟು ಈ ರೀತಿ ಮಾಡ್ಬೋದಾಗಿದೆ? हाँ कहेंगे कि बना बनाया रस जहाँ मिलता है ज्ञान का, ಹಾಂ, ಈ ರೀತಿ ಹೇಳ್ಬೋದಾಗಿದೆ. ಎಲ್ಲಿ ಮಾಡಲ್ಪಟ್ಟಂಥ ಜ್ಞಾನದ ರಸ ಸಿಗುತ್ತೆ. वो बनारस की रगड़ी सबसे श्रेष्ठ मानी जाती है। ಹಾಂ, ಬನಾರಸಿನ ಬೆಂಕಿ ಇದು ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. क्यों? ಯಾಕೆ? शास्त्रों में लिखा है कि बनारस है सारी दुनिया का सेंट्रल प्लेस। ಯಾಕೆಂದರೆ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಬನಾರಸ್ ಆಗಿದೆ ಇಡೀ ಪ್ರಪಂಚದ ಸೆಂಟ್ರಲ್ ಪ್ಲೇಸ್. हाँ, तो इंदौर में क्यों बोलते हैं? ಮತ್ತೆ ಇಂದೋರ್ನಲ್ಲಿ ಅಂತ ಯಾಕೆ ಹೇಳ್ತಾರೆ? इंदौर में खोल सकते हो ಇಂದೋರ್ನಲ್ಲಿ ತೆಗಿಬೋದಾಗಿದೆ, सेंटर, ಸೆಂಟರ್ ತೆಗಿಬೋದಾಗಿದೆ. मिलाई करके। ಅಂದರೆ ಸೇರಿಸ್ಬಿಟ್ಟು. मिलाई करके ಏನು ಸೇರಿಸ್ಬಿಟ್ಟು? आत्माभिमान और देह अभिमान दोनों का ಆತ್ಮಾಭಿಮಾನ ಮತ್ತು ದೇಹಾಭಿಮಾನ मेल होगा तभी सर्विस कर सकेंगे। ಇವೆರಡರದ್ದು ಯಾವಾಗ ಮೇಲಾಗುತ್ತೆ, ಕಂಬೈಂಡ್ ಆಗುತ್ತೆ, ಎರಡು ಸೇರಿ ಅವಾಗೇ ಸೇವೆ ಮಾಡ್ಬೋದಾಗಿದೆ. ನಾವು सेवा करने का पुरुषार्थ कर सकेंगे ಅವಾಗೇ ಸೇವೆ ಮಾಡುವಂಥ ಪುರುಷಾರ್ಥವನ್ನು ಮಾಡ್ಬೋದಾಗಿದೆ. ನಾ कि सिर्फ आत्मा बन के बैठ जाएंगे तो हो जाएगा? ಅಥವಾ ಕೇವಲ ಆತ್ಮ ಆಗಿ ಕುತ್ಕೊಂಡ್ಬಿಟ್ರೆ ಆಗೋಗ್ಬಿಡತ್ತಾ? है? आत्मा बन के बैठो जरूर, ಆತ್ಮ ಆಗ್ಬಿಟ್ಟು ಖಂಡಿತವಾಗಿ ಕುತ್ಕೊಳ್ಳಿ, लेकिन एक की याद में। ಆದರೆ ಒಬ್ಬರ ನೆನಪಿನಲ್ಲಿ ಕುತ್ಕೊಳ್ಳಿ. तो एक कैसे? ಮತ್ತೆ ಒಬ್ಬರು ಯಾವ ರೀತಿ? किस एक की याद में? ಅವು ಯಾರು ಒಬ್ಬರ ನೆನಪಿನಲ್ಲಿ? है? उस एक की याद में ಆ ಒಬ್ಬರ ನೆನಪಿನಲ್ಲಿ ಕುತ್ಕೋಬೇಕು जिसमें निराकार शिव भी कार्य करता है और साकार ಯಾರಲ್ಲಿ ನಿರಾಕಾರ ಶಿವನು ಕಾರ್ಯ ಮಾಡ್ತಾರೆ, शरीर भी काम करता है। ಮತ್ತೆ ಸಾಕಾರ ಶರೀರನು ಕೆಲಸ ಮಾಡುತ್ತೆ. है? हाँ। तो ये कर सकते हो। ಮತ್ತೆ ಇದನ್ನ ಮಾಡಬಹುದಾಗಿದೆ. माने इंदौर में भी सेंटर खोल दो। ಅಂದರೆ ಇಂದೋರ್ನಲ್ಲೂ ಸಹ ಸೆಂಟರ್ ತೆಗಿಬೋದಾಗಿದೆ. 2 शहर हुए, ಎರಡು ಪಟ್ಟಣಗಳಾಯಿತು. एक इंदौर जहाँ देवभान में रह करके ಒಂದಾಗಿದೆ ಇಂದೋರ್, ಎಲ್ಲಿ ದೇಹಾಭಿಮಾನದಲ್ಲಿ ಇದ್ಬಿಟ್ಟು सर्विस करते हैं, ಸರ್ವಿಸ್ ಮಾಡ್ತಾರೆ. और एक देह की याद करते हैं कि अनेकों देह की याद करते ಸೊ हैं। ಅವರು ಒಂದೇ ದೇಹವನ್ನ ನೆನ್ಪು ಮಾಡ್ತಾರಾ ಅಥವಾ ಅನೇಕ ದೇಹಗಳ ನೆನ್ಪು ಮಾಡಿ ಸರ್ವಿಸ್ ಮಾಡ್ತಾರಾ? कौन? ಯಾರು? वो अव्वल नंबर कौन? आत्मा, ಆ ಮೊದಲನೇ ನಂಬರಿನ ಆತ್ಮ ಯಾರಾಗಿದ್ದಾರೆ? जो एक ही देह की याद करती ಅವರು ಒಬ್ಬರೇ ದೇಹದ ನೆನಪನ್ನ ಮಾಡ್ತಾರೆ. और कोई देहधारी में लगाव बुद्धि का लगता ही नहीं। ಬೇರೆ ಯಾವುದೇ ದೇಹದಾರಿಯಲ್ಲಿ ಬುದ್ಧಿಯ ಸೆಳೆತ ಹೋಗೋದೇ ಇಲ್ಲ, ಯಾವುದೇ ದೇಹದಾರಿಯ ನೆನಪೇ ಬರಲ್ಲ ಅವರಿಗೆ. घड़ी घड़ी एक की याद। ಸೆಕೆಂಡಿಗೂ ಒಬ್ಬರದೇ ನೆನಪು ಬರುತ್ತೆ. हाँ, ऑल इंडिया आदि लक्ष्मी। अच्छा, ಆದಿಲಕ್ಷ್ಮಿ ಅಂತ ಹೇಳಿದ್ರು ಯಾರು? वो निराकार को याद करती है पहले जब चंद्रवंश की बनती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆದಿಲಕ್ಷ್ಮಿ ಯಾರಿದ್ದಾರೆ ಅವರು ನಿರಾಕಾರನ ನೆನಪು ಮಾಡ್ತಾರಾ ಅಂದರೆ ಯಾವಾಗ कि साकार को याद करती। ಮೊದಲು ತಿಳ್ಕೊಂತಾರೆ ಅವರು, ಅವಾಗ ಅವ್ರು ಸಾಕಾರನ ನೆನಪು ಮಾಡ್ತಾರಾ? किसको याद करती? ಯಾರನ್ನ ನೆನಪು ಮಾಡ್ತಾರೆ? साकार ब्रह्मा बाबा को। ಸಾಕಾರ ಬ್ರಹ್ಮ ಬಾಬಾನ ನೆನಪು ಮಾಡ್ತಾರಾ? है? साकार ब्रह्मा बाबा को याद करती, ಅವರು ಸಾಕಾರ ಬ್ರಹ್ಮ ಬಾಬಾನ ನೆನಪು ಮಾಡ್ತಾರಾ? निराकार को याद करती। ನಿರಾಕಾರನ ನೆನಪು ಮಾಡ್ತಾರಾ? है? ये जानती है कि वो शिव बाबा है। ಇದನ್ನ ಅವ್ರು ತಿಳ್ಕೊಂತಾರ ಅವರು ಇವರು ಶಿವಬಾಬಾ ಆಗಿದ್ದಾರೆ ಅಂತ. साकार ಆ ಸಾಕಾರ है? हाँ, जगदम्बा। ಅದಕ್ಕೆ ಮತ್ತೆ ಹೇಳಿದ್ರು ಯಾರು? ಜಗದಂಬ ಅಂತ. जगदम्बा को
करती तो है निराकार को याद, ಜಗದಂಬ ಅಂತೂ ನಿರಾಕಾರನ ನೆನ್ಪು ಮಾಡ್ತಾರೆ, लेकिन उसको कृष्ण ज्यादा याद आता है बच्चे के रूप में, ಆದರೆ ಅವರಿಗೆ ಕೃಷ್ಣ ಜಾಸ್ತಿ ನೆನ್ಪು ಬರ್ತಾರ ಮಗುವಿನ ರೂಪದಲ್ಲಿ, या पति के रूप में इंद्रियों का कनेक्शन जिससे जोड़ा है वो ज्यादा याद आता ಅಥವಾ ಪತಿಯ ರೂಪದಲ್ಲಿ ಇಂದ್ರಿಯಗಳ ಕನೆಕ್ಷನ್ ಯಾರ ಜೊತೆ ಜೋಡಿಸಿದ್ದಾರೆ ಅವ್ರು ಜಾಸ್ತಿ ನೆನ್ಪು ಬರ್ತಾರ. है। जिंदगी में ज्यादा याद कौन आता है? ಜೀವನದಲ್ಲಿ ಜಾಸ್ತಿ ಯಾರು ನೆನ್ಪು ಬರ್ತಾರೆ? मरते समय, ಸಾಯೋ ಟೈಮ್ನಲ್ಲಿ, चाहे औरत स्त्री हो चाहे पुरुष हो, ಅಂದರೆ ಯಾರೇ ಸ್ತ್ರೀಯೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, स्त्री को पति याद आता है, पति की याद में ಸ್ತ್ರೀಗೆ ಪತಿ ನೆನ್ಪು ಬರ್ತಾರೆ, पति के अंग की याद में शरीर छोड़ती है ಪತಿಯ ನೆನಪಿನಲ್ಲಿ, ಪತಿಯ ಅಂಗದ ನೆನಪಿನಲ್ಲಿ ಅವ್ರ ಶರೀರವನ್ನು ಬಿಡ್ತಾರೆ, तो पति का जन्म मिलता है, ಅವಾಗ ಅವರಿಗೆ ಪತಿಯ ಜನ್ಮ ಸಿಗುತ್ತೆ. है? और पुरुष है ಮತ್ತೆ ಪುರುಷ ಆಗಿದ್ರೆ ಒಂದ್ ವೇಳೆ, तो स्त्री की याद में शरीर छोड़ता है तो कौन सा जन्म मिलता है? ಮತ್ತೆ ಅವರು ಸ್ತ್ರೀಯ ನೆನಪಿನಲ್ಲಿ ಶರೀರ ಬಿಡ್ತಾರೆ, ಅವಾಗ ಅವರಿಗೆ ಮತ್ತೆ ಯಾವ ಜನ್ಮ ಸಿಗುತ್ತೆ? स्त्री का जन्म मिलता है। ಸ್ತ್ರೀಯ ಶರೀರನೇ ಸಿಗುತ್ತೆ. तो देखो बाबा ने तो बता ही दिया, ಮತ್ತೆ ನೋಡಿ ಬಾಬಾ ಅಂತೂ ಹೇಳ್ಬಿಟ್ರು, तुम चाहो तो ऐसा भी कर सकते हो कि इंदौर में ನೀವು ಬೇಕು ಅಂದ್ರೆ ಈ ರೀತಿನೂ ಸಹ ಮಾಡ್ಬೋದಾಗಿದೆ. ಇಂದೋರ್ನಲ್ಲಿ सेंटर खोल दो। ಇಂದೋರ್ನಲ್ಲಿ ಸೆಂಟರ್ ತೆಗೀರಿ. इंदौर में सेंटर खोलना अच्छा ಇಂದೋರ್ನಲ್ಲಿ ಸೆಂಟರ್ ತೆಗೆಯೋದು ಒಳ್ಳೇದಾ या बनारस में सेंटर खोलना अच्छा ಅಥವಾ ಬನಾರಸ್ನಲ್ಲಿ ಸೆಂಟರ್ ತೆಗೆಯೋದು ಒಳ್ಳೇದಾ? है? या दिल्ली में सेंटर खोलना अच्छा ಅಥವಾ ದಿಲ್ಲಿಯಲ್ಲಿ ಸೆಂಟರ್ ತೆಗೆಯೋದು ಒಳ್ಳೇದಾ? दिल्ली एक एक की दिल ली, ದಿಲ್ಲಿ ಅಂದ್ರೆ ಒಬ್ಬೊಬ್ಬರ ದಿಲ್ ಹೃದಯವನ್ನ ತಗೊಂತಾರೆ. हाँ के एक हीरो पार्टधारी से ಒಬ್ಬ ಹೀರೋ ಪಾತ್ರಧಾರಿಯಿಂದ किनका किनका नंबरवार कितना ಯಾರ್ಯಾರ್ದು ನಂಬರ್ ವಾರ್ ಆಗಿ ಎಷ್ಟೆಷ್ಟು याद प्यार रहता है। ಎಷ್ಟೆಷ್ಟು ನೆನಪು ಪ್ರೀತಿ ಇರುತ್ತೆ. तो किसका कहेंगे? अव्वल नंबर किसका रहेगा? ಮತ್ತೆ ಯಾರ್ದು ಅಂತ ಹೇಳಲಾಗುತ್ತೆ ಮೊದಲನೇ ನಂಬರ್ನಲ್ಲಿ? जगदम्बा का रहता है। ಜಗದಂಬಂದೇ ಇರುತ್ತೆ. और रुद्रमाला के जितने भी मड़के हैं ಮತ್ತೆ ರುದ್ರಮಾಲೆಯಲ್ಲಿ ಎಷ್ಟೇ ಮಣಿಗಳಾಗಿದ್ದಾರೆ वो सब निराकारवादी हैं ಅವರೆಲ್ಲರೂ ನಿರಾಕಾರವಾದಿ ಆಗಿದಾರಾ या कोई साकार में बुद्धि लगती है? ಅಥವಾ ಯಾವುದೇ ಸಾಕಾರನಲ್ಲೂ ಬುದ್ಧಿ ಇರುತ್ತಾ? हैं? बाबा में 24 घंटे में से कितनी बुद्धि लगी रहती है बाबा में? ಯಾರು ಅಂದ್ರು ಬಾಬಾನಲ್ಲಿ ಬುದ್ಧಿ ಇರುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ 24 ಗಂಟೆಯಲ್ಲಿ ಎಷ್ಟು ಗಂಟೆ ಬಾಬಾನಲ್ಲಿ ಬುದ್ಧಿ ಇರುತ್ತೆ? हैं? जो आदि नारायण के साथ आदि लक्ष्मी बनती है ಯಾರು ಆದಿ ನಾರಾಯಣನ ಜೊತೆಯಲ್ಲಿ ಆದಿ ಲಕ್ಷ್ಮಿ ಆಗ್ತಾರೆ, उसकी साकार में बुद्धि लगी रहती है देह में। ಅವ್ರದ್ದು ಸಾಕಾರಿ ದೇಹದಲ್ಲಿ ಬುದ್ಧಿ ಸಿಕ್ಕಾಕೊಂಡಿರುತ್ತಾ? हैं? उसकी भी नहीं लगी रहती है जो सबसे जास्ती प्यार करती है। ಅವ್ರದ್ದು ಸಹ ಸಾಕಾರನಲ್ಲಿ ಅಷ್ಟೊಂದು ಬುದ್ಧಿ ಇರಲ್ಲ, ಯಾರು ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ. दुनिया में कौन सी आत्मा है ಪ್ರಪಂಚದಲ್ಲಿ ಯಾವ ಆತ್ಮ ಆ ರೀತಿ ಆಗಿದ್ದಾರೆ? है जो हीरो पार्टधारी को सबसे जास्ತಿ याद करती है? ಅವರು ಹೀರೋ ಪಾತ್ರಧಾರಿಯನ್ನ ಎಲ್ಲರಿಗಿಂತ ಜಾಸ್ತಿ ನೆನ್ಪು ಮಾಡ್ತಾರೆ. वरुण शंभु न तो रहूं कुंवारी, ವರುಣ ಶಂಭು ನತುರಹು ಕುಮಾರಿ ಅಂತ. कौन है? ಅವ್ರು ಯಾರಾಗಿದ್ದಾರೆ? हाँ? वर्ण करने की बात जहाँ तक आती है तो वो तो पति पत्नी की बात होती है ना। ವರ್ಣೆ ಮಾಡ್ಕೊಳ್ಳುವಂತ ಮಾತು ಎಲ್ಲಿವರೆಗೂ ಬರುತ್ತೆ? ಅದಂತೂ ಪತಿ ಪತ್ನಿಯ ಮಧ್ಯದ ಮಾತಾಗಿದೆ ಅಲ್ವಾ? और पति पत्नी की याद सबसे जास्ती आता है दुनिया में। ಮತ್ತೆ ಪತಿ ಪತ್ನಿಯ ನೆನಪೆ ಪ್ರಪಂಚದಲ್ಲೂ ಎಲ್ಲರಿಗಿಂತ ಜಾಸ್ತಿ ಬರುತ್ತೆ. और संबंध की याद ज्यादा आती है? ಅಥವಾ ಬೇರೆ ಸಂಬಂಧಗಳ ನೆನಪು ಜಾಸ್ತಿ ಬರುತ್ತಾ? नहीं आती। ಬರೋದಿಲ್ಲ. तो बताया, ಅದಕ್ಕೆ ಮತ್ತೆ ಹೇಳಿದ್ರು, चाहो तो तुम ये भी कर सकते हो। क्या? ಬೇಕು ಅಂದ್ರೆ ನೀವು ಇದನ್ನು ಸಹ ಮಾಡ್ಬೋದಾಗಿದೆ. इंदौर में जाके सर्विस कर सकते हो। ಇಂಡೋರ್ನಲ್ಲಿ ಹೋಗ್ಬಿಟ್ಟು ಸರ್ವಿಸ್ ಮಾಡ್ಬೋದಾಗಿದೆ. हाँ, उस एक में ही बुद्धि रहे। ಅವರೊಬ್ಬರಲ್ಲೇ ಬುದ್ಧಿ ಇರಬೇಕು. है?
अगर देहधारी में बुद्धि रहे ಒಂದು ವೇಳೆ ದೇಹದಾರಿಯಲ್ಲಿ ಬುದ್ಧಿ ಇದ್ರೆ तो सिर्फ एक उस देहधारी में ही लगाव झुकाव रहे बुद्धि का, ಮತ್ತೆ ಕೇವಲ ಒಬ್ಬ ದೇಹದಾರಿಯಲ್ಲಿ ಬುದ್ಧಿಯ ಸೆಳೆತ ಅಟ್ಯಾಚ್ಮೆಂಟ್ ಅನ್ನೋದು ಒಬ್ಬರಲ್ಲೇ ಇರಬೇಕು. और दूसरे में दूसरा कोई अच्छा ही न लगे. ಮತ್ತೆ ಬೇರೆ ಯಾರು ಚೆನ್ನಾಗಿ ಅನಿಸಬಾರ್ದು. ये भी कर सकते हो, ये पुरुषार्थ भी अच्छा है. ಈ ರೀತಿನೂ ಮಾಡ್ಬೋದಾಗಿದೆ. ಈ ಪುರುಷಾರ್ಥನೂ ಸಹ ಒಳ್ಳೆಯದಾಗಿದೆ. क्या जगदम्बा का पुरुषार्थ अच्छा है, लक्ष्मी का पुरुषार्थ अच्छा है? ಏನಂತ ಹೇಳಿದ್ರು? ಜಗದಂಬನ ಪುರುಷಾರ್ಥ ಒಳ್ಳೆಯದಾಗಿದೆನಾ, ಲಕ್ಷ್ಮಿಯ ಪುರುಷಾರ್ಥ ಒಳ್ಳೆಯದಾಗಿದೆನಾ? लक्ष्मी का पुरुषार्थ अच्छा है. ಲಕ್ಷ್ಮಿಯ ಪುರುಷಾರ್ಥ ಅಂತೂ ಚೆನ್ನಾಗಿದೆ. फिर जब तक पियर घर की है ಎಲ್ಲಿವರೆಗೂ ಅವರು ತಂದೆ ಮನೆಯವರಾಗಿದ್ದಾರೆ तो कहाँ की सेवा करेगी? ಅಲ್ಲಿ पियर घर वालों की सेवा करेगी. और जब ससुर घर की हो जाए तो कहाँ की सेवा करनी चाहिए? ಮತ್ತೆ ಬಾಬಾ ಹೇಳ್ತಿದ್ದಾರೆ, ಎಲ್ಲಿವರೆಗೂ ಅವ್ರ ತಂದೆ ಮನೆಯವರಾಗಿದ್ದಾರೆ ಅಲ್ಲಿವರೆಗೂ ಅವ್ರ ತಂದೆ ಮನೆಯ ಸೇವೆಯನ್ನ ಮಾಡ್ತಾರೆ. ಯಾವಾಗ ಅವ್ರ ಅತ್ತೆ ಮಾವ ನಮ್ಮ ಪರಿವಾರದವರಾಗಿ ಹೋಗ್ತಾರೆ ಅವಾಗ ಅವ್ರು ಅಲ್ಲಿಯ ಸೇವೆ ಮಾಡ್ತಾರೆ. ससुर घर वालों की सेवा करे ಅವಾಗ ಅತ್ತೆ ಮಾವ ನಮ್ಮ ಪರಿವಾರದ್ದು ಅವ್ರದ್ದು ಸೇವೆ ಮಾಡಬೇಕಾಗಿದೆ. तो बाबा जो कहते हैं कन्या ऐसी चाहिए ಮತ್ತೆ ಬಾಬಾ ಈ ರೀತಿ ಹೇಳ್ತಾರೆ, ಏನಂತ? ಕನ್ಯೆ ಈ ರೀತಿ ಬೇಕಾಗಿದೆ, जो ससुर घर और पियर घर दोनों का उद्धार. ಅಂದರೆ ಕನ್ಯೆ ಆ ಥರ ಇರಬೇಕಾಗಿದೆ. ಅವರು ತಂದೆಯ ಕುಲ ಮತ್ತು ಪತಿಯ ಕುಲ ಎರಡೂ ಕುಲವನ್ನು ಸಂಭಾಲನೆ ಉದ್ಧಾರ ಮಾಡುವಂಥವ್ರಾಗಿರಬೇಕು. हाँ, फिर अगर दोनों का नहीं कर सकते हैं ಒಂದು ವೇಳೆ ಎರಡೂ ಕುಲದ್ದು ಮಾಡ್ಲಿಕ್ಕೆ ಆಗಲಿಲ್ಲ ಉದ್ಧಾರ ಅಂದರೆ तो कम से कम एक की तो पूरी सर्विस करे. ಕಡಿಮೆಗಿಂತ ಕಡಿಮೆ ಒಬ್ರದಾದ್ರೂ ಪೂರ್ತಿ ಸರ್ವಿಸ್ ಮಾಡಬೇಕಾಗಿದೆ ಅಲ್ವಾ? एड़ी से चोटी लगा के ಪೂರ್ತಿ ಕಾಲಿನಿಂದ ತಲೆವರೆಗೂ ಇರುವಂಥ ಶಕ್ತಿಯನ್ನು ಹಾಕ್ಬಿಟ್ಟು ಒಂದು ಕುಲದಾದ್ರೂ ಸದ್ಗತಿಯನ್ನು ಮಾಡಬೇಕಲ್ವಾ? कौन? ಯಾರು? अरे जगदम्बा एक देहधारी की इस दुनिया में हीरो पार्टधारी की जो देह है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಜಗದಂಬ ಯಾರಿದ್ದಾರೆ ಅವರು ಈ ಸೃಷ್ಟಿಯಲ್ಲಿ ಯಾರು ಹೀರೋ ಪಾತ್ರಧಾರಿ ಆಗಿದ್ದಾರೆ ಅವ್ರು ಒಬ್ಬರ ದೇಹವನ್ನು ನೆನಪು ಮಾಡಿ उसकी सेवा करती है या नहीं करती है मन बुद्धि से? ಮನ್ಬುದ್ಧಿಯಿಂದ ಅವರು ಸೇವೆಯನ್ನು ಮಾಡ್ತಾರೋ ಇಲ್ವೋ? याद आता है कि नहीं? ಅವರಿಗೆ ನೆನಪು ಬರುತ್ತೋ ಇಲ್ವೋ? हाँ, तो ये कर सकते हो. ಬರುತ್ತೆ. ಮತ್ತೆ ಇದು ಸಹ ಮಾಡ್ಬೋದಾಗಿದೆ. बाकी बड़े चित्र उनकी शोभा बहुत है. ಬಾಕಿ ದೊಡ್ಡ ಚಿತ್ರಗಳೇನಿದೆ ಅದರ ಶೋಭೆ ತುಂಬಾ ಜಾಸ್ತಿ ಇದೆ. हैं? क्या जगदम्बा का छोटा चित्र बनाते हैं? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಜಗದಂಬಂದು ಚಿಕ್ಕ ಚಿತ್ರವನ್ನ ಮಾಡ್ತಾರ, थोड़ी सेवा की है ಅವರು ಸ್ವಲ್ಪ ಸೇವೆಯನ್ನ ಮಾಡಿದಾರ या बहुत बड़ी सेवा की है? ಅಥವಾ ತುಂಬಾ ಜಾಸ್ತಿ ಸೇವೆಯನ್ನ ಮಾಡಿದಾರ? छोट जगदम्बा ने ಯಾರು ಚಿಕ್ಕದು ಅಂದ್ರು? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಜಗದಂಬ ಚಿಕ್ಕ ಸೇವೆ ಮಾಡಿದಾರ, छोटी सेवा की है, इसीलिए जगदम्बा के छोटे चित्र बनाते हैं. और लक्ष्मी नारायण के ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ ಅಲ್ಲ, ಜಗದಂಬ ಚಿಕ್ಕ ಸೇವೆಯನ್ನ ಮಾಡಿದ್ದಾರೆ, ಅದಕ್ಕೆ ಜಗದಂಬಂದು ಚಿಕ್ಕ ಮೂರ್ತಿಯನ್ನ ಮಾಡಿ ಪೂಜೆ ಮಾಡ್ತಾರೆ. बड़े बड़े भव्य चित्र बनाते हैं और भव्य मंदिर बनाते हैं. ಆದರೆ ಲಕ್ಷ್ಮೀನಾರಾಯಣಂದು ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಭವ್ಯ ಚಿತ್ರಗಳನ್ನು ಮಾಡ್ತಾರೆ, ಮೂರ್ತಿಯನ್ನು ಮಾಡ್ತಾರೆ. किसकी यादगार? ಮತ್ತೆ ಅದು ಯಾರ ನೆನಪಾರ್ಥ ಆಗಿದೆ? सेवा की यादगार है? ಸೇವೆಯ ನೆನಪಾರ್ಥ ಆಗಿದೆನಾ? एक होता है व्यक्तिगत ಒಂದಾಗಿರುತ್ತೆ ವ್ಯಕ್ತಿಗತ, और एक होता है समष्टिगत. ಇನ್ನೊಂದಾಗಿರುತ್ತೆ ಸಮಷ್ಟಿಗತ. व्यक्तिगत माने एक की सेवा, ವ್ಯಕ್ತಿಗತ ಅಂದರೆ ಒಬ್ಬರು ಸೇವೆ ಮಾಡೋದು, मन बुद्धि. ಅಂದರೆ ಮನ್ಬುದ್ಧಿಯಿಂದ, मन बुद्धि वही लगी है. ಅಂದರೆ ಅವ್ರ ಮನ್ಬುದ್ಧಿ ಅಲ್ಲೇ ತೊಡಗಿರುತ್ತೆ. और दूसरी बात, ಮತ್ತೆ ಇನ್ನೊಂದು ಮಾತಾಗಿದೆ, अनेकों की सेवा. ಅನೇಕರ ಸೇವೆ ಮಾಡೋದು. तो अनेकों में आत्माओं की सेवा ज्यादा अच्छी ಮತ್ತೆ ಅನೇಕರಲ್ಲಿ ಆತ್ಮಗಳ ಸೇವೆ ತುಂಬಾ ಒಳ್ಳೇದಾಗಿದೆನಾ, या देह की सेवा ज्यादा ಅಥವಾ ದೇಹದ ಸೇವೆ ಜಾಸ್ತಿ ಒಳ್ಳೇದಾ? है? एक देह की सेवा की ಒಂದು ದೇಹದ ಸೇವೆಯನ್ನ ಮಾಡ್ತಾರೆ. क्या नहीं, दुनिया में जितने भी प्राणी मात्र हैं ಪ್ರಪಂಚದಲ್ಲಿ ಎಷ್ಟೇ ಪ್ರಾಣಿ ಮಾತ್ರರಿದ್ದಾರೆ
वो सब आत्मा है या नहीं है? ಎಲ್ಲರೂ ಆತ್ಮ ಆಗಿದಾರೋ ಇಲ್ವೋ? सबकी सेवा कर। ಎಲ್ಲರ ಸೇವೆಯನ್ನು ಮಾಡಿ. तो देखो फिर बाबा ने कहा तुम एक की भी कर सकते हो, ಮತ್ತೆ ನೋಡಿ ಬಾಬಾ ಹೇಳಿದ್ರು ನೀವು ಒಬ್ರದ್ದು ಸಹ ಮಾಡ್ಬೋದಾಗಿದೆ, लेकिन एक बस हीरो हो, ಆದರೆ ಅವರೊಬ್ರು ಕೇವಲ ಹೀರೋ ಆಗಿರಬೇಕು, ऊंचे ऊंचे पाटधारी हो। ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪಾತ್ರಧಾರಿ ಆಗಿರಬೇಕು. तो बताया चित्र मांगेगा ಅದಕ್ಕೆ ಮತ್ತೆ ಹೇಳಿದ್ರು ಚಿತ್ರವನ್ನ ಬೇಡ್ತಾರೆ, और ही मांगेगा। ಇನ್ನೂ ಜಾಸ್ತಿ ಬೇಡ್ತಾರೆ. मकान किसका बड़ा हो तो ऐसा चित्र मांगेगा। ಮನೆ ಯಾರ್ದು ದೊಡ್ಡದಾಗಿರುತ್ತೆ ಅವ್ರು ಈ ರೀತಿ ಚಿತ್ರವನ್ನ ಕೇಳ್ತಾರೆ. बड़ा ऐसा बनावे इसमें इतना 9x6 ಅಂದ್ರೆ ಇದರಲ್ಲಿ ಇಷ್ಟು ದೊಡ್ಡ ಚಿತ್ರವನ್ನ ಮಾಡಬೇಕು, 9x6 ಸೈಜಿಂದು. का बनता हो तो मैं ऑर्डर करूं। ಆ ಥರ ಚಿತ್ರಗಳು ತಯಾರಾದರೆ ನಾನು ಆರ್ಡರ್ ಮಾಡ್ತೀನಿ. क्या महालक्ष्मी में कितनी देवी देवियां आ जाती हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಏನು ಮಹಾಲಕ್ಷ್ಮಿಯಲ್ಲಿ ಎಷ್ಟು ದೇವಿಯರು ಬಂದ್ಬಿಡ್ತಾರೆ? 9 देवियां आ जाती हैं ना। 9 ದೇವಿಯರು ಬಂದ್ಬಿಡ್ತಾರೆ ಅಲ್ವಾ? जब देवियों की पूजा करते हैं इकट्ठी, ಯಾವಾಗ ಒಟ್ಟಿಗೆ ದೇವಿಯರ ಪೂಜನೆಯನ್ನ ಮಾಡ್ತಾರೆ, कत्ती में तो इकट्ठी पूजा करते हैं ना सभी देवियों की, तो ಎಲ್ಲ ದೇವಿಯರದು ಒಟ್ಟಿಗೆ ಪೂಜೆ ನಡೆಯುತ್ತೋ ಇಲ್ವೋ? ನವರಾತ್ರಿಯಲ್ಲಿ ನಡೆಯುತ್ತೆ. ज्यादा प्रेफरेंस कौन से चित्र को देते हैं? ಅವಾಗ ಜಾಸ್ತಿ ಪ್ರಿಫರೆನ್ಸ್ ಯಾವ ದೇವಿಯ ಚಿತ್ರಕ್ಕೆ ಕೊಡ್ತಾರೆ? हैं? क्या कहते हैं उसको? ಏನಂತ ಹೇಳ್ತಾರೆ ಅವರಿಗೆ? काली का जो पार्ट बजाती है वो तो तमो प्रधान पार्ट है। ಕಾಲಿಯ ಪಾತ್ರವನ್ನ ಯಾರು ಮಾಡ್ತಾರೆ ಅದಂತೂ ತಮೋ ಪ್ರಧಾನ ಪಾತ್ರ ಆಗಿದೆ. वो सतो प्रधान स्टेज में दुर्गा का भी पार्ट बजाती है। ಅವರು ಸತೋಪ್ರಧಾನ ಸ್ಟೇಜ್ನಲ್ಲಿ ದುರ್ಗಾನ ಪಾತ್ರವನ್ನು ಮಾಡ್ತಾರೆ, हाँ, तो दुर्गा का चित्र बनाते हैं। ಮತ್ತೆ ದುರ್ಗಾನ ಚಿತ್ರವನ್ನ ಮಾಡ್ತಾರೆ. तो 9x6 का बनता हो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 9x6 ಸೈಜಿನ ಚಿತ್ರ ತಯಾರಾಗುತ್ತೆ. हाँ, ट्रांसलाइट का ಟ್ರಾನ್ಸ್ಲೈಟಿನ ಚಿತ್ರ. क्या? हाँ, चेहरे में चमक दमक दिखाई जाती। भक्ति मार्ग में भी ಮುಖದಲ್ಲಿ ತುಂಬಾ ಕಳೆಯನ್ನ ತೋರಿಸಲಾಗುತ್ತೆ. दुर्गा के चेहरे में चमक दमक बहुत दिखाते हैं कि नहीं? ಭಕ್ತಿ ಮಾರ್ಗದಲ್ಲಿ ದುರ್ಗಾನ ಮೂರ್ತಿಯನ್ನ ಏನ್ ಮಾಡ್ತಾರೆ, ಚಿತ್ರವನ್ನ ಮೂರ್ತಿಯನ್ನ, ಅದರಲ್ಲಿ ಮುಖದ ಮೇಲೆ ಕಳೆ ಎಲ್ಲ ಹೊಳಪು ಎಲ್ಲ ತುಂಬಾ ಜಾಸ್ತಿ ತೋರಿಸ್ತಾರೋ ಇಲ್ವೋ? हाँ, ತೋರಿಸ್ತಾರೆ. किसी ने कुछ कहा, ಮತ್ತೆ ಯಾರೋ ಏನೋ ಹೇಳಿದ್ರು, भले देखो बाबा ने कहा था ना, ಬಲ್ಲೆ ನೋಡಿ ಬಾಬಾ ಹೇಳಿದ್ರು ಅಲ್ವಾ, ये जो झाड़ है ಈ ವೃಕ್ಷ ಏನಿದೆ वो भी जोर से बन सकता है। ಇದು ಸಹ ತುಂಬಾ ಜೋರಾಗಿ ಆಗ್ಬೋದಾಗಿದೆ. हाँ, झाड़ क्यों याद आ गया? ಈ ಕಲ್ಪವೃಕ್ಷ ಯಾಕೆ ನೆನ್ಪು ಬಂದ್ಬಿಡ್ತು ಇವಾಗ? क्योंकि झाड़ में सब धर्मों की बात आती है। ಯಾಕೆಂದ್ರೆ ವೃಕ್ಷದಲ್ಲಿ ಎಲ್ಲ ಧರ್ಮಗಳ ಮಾತು ಬರುತ್ತೆ, या सिर्फ देवी देवता सनातन धर्म की बात आती है? ಅಥವಾ ಕೇವಲ ದೇವಿ ದೇವತಾ ಸನಾತನ ಧರ್ಮದ ಮಾತೇ ಬರುತ್ತಾ? सब धर्मों की, भारत की अकेले की नहीं। ಎಲ್ಲ ಧರ್ಮದ ಮಾತು ಬರುತ್ತೆ, ಕೇವಲ ಒಂದು ಭಾರತದ ಮಾತು ಬರೋದಿಲ್ಲ. सब धर्म खंड आ जाते हैं। ಎಲ್ಲ ಧರ್ಮಖಂಡಗಳು ಬಂದ್ಬಿಡುತ್ತೆ. तो वो झाड़ का चित्र भी जोर से बन सकता है। ಮತ್ತೆ ಆ ವೃಕ್ಷದ ಚಿತ್ರ ಸಹ ಜೋರಾಗಿ ಆಗ್ಬೋದಾಗಿದೆ. और ये सीढ़ी भी जोर से बन सकती है। ಮತ್ತೆ ಎಣಿ ಚಿತ್ರನೂ ಸಹ ಜೋರಾಗಿ ಆಗ್ಬೋದಾಗಿದೆ. क्या सीढ़ी है खास भारतवासियों के लिए ಎಣಿ ಚಿತ್ರ ಅಂತೂ ಆಗಿದೆ, ವಿಶೇಷವಾಗಿ ಭಾರತವಾಸಿಗಳಿಗೋಸ್ಕರ. है? तो वो भी जोरी से बन सकती है। ಮತ್ತೆ ಅದು ಸಹ ಜೋರಾಗಿ ಆಗ್ಬೋದಾಗಿದೆ. जोड़ी से? हाँ? सीढ़ी खास भारतवासियों के लिए है। ಜೋರಾಗಿ ಅಂದ್ರೆ ಎಣಿ ಚಿತ್ರ ಏನಿದೆ ಇದು ವಿಶೇಷವಾಗಿ ಭಾರತವಾಸಿಗಳಿಗೆ ಅಂತ ಹೇಳಿದ್ರು. तो खास भारतवासियों में कौन आत्मा है ಮತ್ತೆ ವಿಶೇಷವಾಗಿ ಭಾರತವಾಸಿಗಳಲ್ಲಿ ಯಾವ ಆತ್ಮ ಆಗಿದ್ದಾರೆ जो अव्वल नंबर का है? ಅವರಿಗೆ ಮೊದಲನೇ ನಂಬರ್ ಅಂತ ಹೇಳ್ಬೋದಾಗಿದೆ. है
राम की सीढ़ी है, वो दूसरे धर्मों में उन दूसरे धर्मों का छिलका नहीं है उसके ऊपर। ಯಾರು ಅಂದರು ರಾಮನ ಏಣಿ ಚಿತ್ರ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಅವ್ರ ಮೇಲೆ ಬೇರೆ ಬೇರೆ ಸಿಪ್ಪೆ ಅಂಟ್ಕೊಂಡಿಲ್ವ ಧರ್ಮಗಳದ್ದು ಅಂತ. सब धर्मों का छिलका है उसके ऊपर ಅವ್ರ ಮೇಲಂತೂ ಎಲ್ಲ ಧರ್ಮಗಳ ಸಿಪ್ಪೆ ಅಂಟ್ಕೊಂಡಿದೆ. है। सब धर्मों में प्रजापिता वाली आत्मा जाती है या नहीं जाती? ಪ್ರಜಾಪಿತನ ಆತ್ಮ ಏನಿದೆ ಅದು ಎಲ್ಲ ಧರ್ಮಗಳಲ್ಲಿ ಹೋಗುತ್ತೋ ಇಲ್ವೋ? है? हाँ, आदि लक्ष्मी ठीक लिखा है। ಆದಿಲಕ್ಷ್ಮಿ, ಇದು ಸರಿ ಬರೆದಿದ್ದೀರಾ. तो वो है सीढ़ी का चित्र, ಮತ್ತೆ ಅದೇ ಆಗಿದೆ ಏಣಿ ಚಿತ್ರ. जोर से बन सकता है। ಅದು ಸಹ ತುಂಬ ಜೋರಾಗಿ ತಯಾರಾಗ್ಬೋದಾಗಿದೆ. सीढ़ी भी जोर से बन सकती है ना। ಏಣಿ ಚಿತ್ರನೂ ಸಹ ಜೋರಾಗಿ ತಯಾರಾಗ್ಬೋದಾಗಿದೆ ಅಲ್ವಾ? किसी ने कहा जोर से तो बना के अभी सीढ़ी जो भेजी थी ಯಾರೋ ಹೇಳಿದ್ರು, ಹಾ ಜೋರಾಗಿ ತಯಾರು ಮಾಡಿಬಿಟ್ಟು ಇವಾಗ ಏಣಿ ಚಿತ್ರವನ್ನ ಕಳಿಸಿದ್ವಿ. सो जोर से बनी थी। हाँ, भले वो भी तो छोटी है अभी। ಅದಕ್ಕೆ ಬಾಬಾ ಅವ್ರು ಯಾರೋ ಹೇಳ್ತಾ ಇದ್ದಾರೆ, ಇವಾಗೇನು ಚಿತ್ರವನ್ನ ಮಾಡಿ ಕಳಿಸಿದ್ವಿ ಅದನ್ನ ಜೋರಾಗಿ ಮಾಡಿ ಕಳಿಸಿದ್ವಿ, ದೊಡ್ಡದಾಗಿ ಚೆನ್ನಾಗಿ. ಅದಕ್ಕೆ ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಅವರಾದ್ರೆ ಚಿಕ್ಕವರಾಗಿದ್ರು ಅಲ್ವಾ. सीढ़ी जो बनाई अभी, ಅಂದ್ರೆ ಇವಾಗ ಏಣಿಯನ್ನ ಏನು ಮಾಡಿದ್ದಾರೆ अभी वो छोटी है या बड़ी है, बच्ची है ಅಂದ್ರೆ ಏಣಿಯನ್ನ ಏನು ಮಾಡಿದ್ದಾರೆ ಅವರು ಇವಾಗ ಚಿಕ್ಕವರಾಗಿದ್ದಾರಾ ಅಥವಾ ದೊಡ್ಡವರಾಗಿದ್ದಾರಾ? या समझदार है? ಅಂದ್ರೆ ಮಗು ಆಗಿದ್ದಾರಾ ಅಥವಾ ತಿಳುವಳಿಕೆ ಉಳ್ಳೋಂಥವ್ರಾಗಿದ್ದಾರಾ? दिलवाले की बच्ची है ಯಾರು ದಿಲ್ವಾಲ ಆಗಿದ್ದಾರೆ ಅವ್ರ ಮಗು ಆಗಿದ್ದಾರಾ? कि दिल के साथ दिमाग वाले की भी बच्ची है? ಅಥವಾ ಹೃದಯದ ಜೊತೆಯಲ್ಲಿ ತಲೆ ಉಳ್ಳುವಂಥವ್ರು ಯಾರಿದ್ದಾರೆ ಬುದ್ಧಿವಾದಿ, ಅವ್ರಿಗೂ ಸಹ ಅವ್ರ ಮಗಳಾಗಿದ್ದಾರಾ? अभी छोटी है, ಇವಾಗಿನ್ನು ಚಿಕ್ಕವರಾಗಿದ್ದಾರೆ. 5 की 2.5 की। हाँ, 5 ಆಗಲಿ 2.5 ಆಗಲಿ. छोटा बच्चा होता है तो 2-2.5 फुट का बच्चा भी होगा तो बच्चा ही कहेंगे। ಇವಾಗ ಚಿಕ್ಕ ಮಗು ಇರುತ್ತೆ, ಚಿಕ್ಕ ಮಗು ಅಂದರೆ 2-2.5 ಫೀಟಿನ ಹೈಟ್ ಇರೋಂಥವ್ರಾಗಿದ್ರೆ ಅವರಿಗೆ ಚಿಕ್ಕ ಮಗು ಅಂತಾನೆ ಹೇಳಲಾಗುತ್ತೆ. और बड़ा होता है ಮತ್ತೆ ಯಾವಾಗ ಅವ್ರು ದೊಡ್ಡವ್ರಾಗ್ತಾರೆ 4-5 फुट का हो जाता है कि नहीं? 4-5 ಫೀಟ್ನವ್ರು ಆಗ್ತಾರೋ ಇಲ್ವೋ? हाँ, ಆಗ್ತಾರೆ. तो और ही युक्ति देनी चाहिए। ಮತ್ತೆ ಇನ್ನೂ ಸಹ ಯುಕ್ತಿಯನ್ನ ಹೇಳಬೇಕಾಗಿದೆ, नहीं चाहिए युक्ति, ಇನ್ನೂ ಯುಕ್ತಿಯನ್ನ ಹೇಳಬೇಕಾಗಿದೆ. चित्र बड़ा जितना बड़े उतना अच्छा। ಚಿತ್ರ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಒಳ್ಳೆಯದು. कौन सा चित्र बताया ಯಾವ ಚಿತ್ರ ಅಂತ ಹೇಳಿದ್ರು? है? सीढ़ी का चित्र। ಏಣಿಯ ಚಿತ್ರ. बाबा कहते दीवार जितना ऊंचा सीढ़ी का चित्र बनाओ। ಬಾಬಾ ಹೇಳ್ತಾರೆ, ಗೋಡೆಯಷ್ಟು ಎತ್ತರ ಇರುವಂತ ಏಣಿ ಚಿತ್ರವನ್ನ ಮಾಡಿ ಅಂತ. है? हाँ, मीठे मीठे रूहानी बच्चों प्रति याद प्यार। ಮಧುರವಾಗಿರುವಂತ ರೂಹಾನಿ ಮಕ್ಕಳಿಗೋಸ್ಕರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್, ಓಂ ಶಾಂತಿ. ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 3176. ಮುರಳಿ ತಾರೀಖ್ 8/1/1968. ನುಡಿಸಿರುವಂಥ ತಾರೀಖ್ 5/3/2020. ಓಂ ಶಾಂತಿ.